ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಅಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಏನು ವಿಶೇಷ, ಯಾವ ವಿಷಯದ ಬಗ್ಗೆ ನಾವು ಕಲಿತಾ ಇದ್ದೀವಿ ಇವತ್ತು ನಾವು ಅದೇ ಎಕೋಸಿಸ್ಟಮ್ ಚಾಪ್ಟರ್ನ ಸಮ್ಮರಿಯನ್ನು ನೋಡ್ತಾ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲಿಗೆ ನಾವು ಒನ್ ಶಾರ್ಟ್ ವಿಡಿಯೋವನ್ನು ರಿಲೀಸ್ ಮಾಡ್ತೀವಿ. ಒನ್ ಶಾರ್ಟ್ ವಿಡಿಯೋದಲ್ಲಿ ಇಡೀ ಚಾಪ್ಟರ್ನಲ್ಲಿರುವಂಥ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ವಿವರವಾಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿ KCET ವಿಡಿಯೋನಲ್ಲಿ ನಾವೇನು ಮಾಡ್ತೀವಿ, ಆ ಇಡೀ ಚಾಪ್ಟರ್ದು ಸಮ್ಮರಿಯನ್ನು ನಿಮಗೆ ತಿಳಿಸ್ಕೊಡ್ತಾ ನಂತರ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಹೌದಲ್ವಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕಳೆದ 5 ವರ್ಷಗಳಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಹೌದಲ್ವಾ? ಹಾಗೆ ಈ ಚಾಪ್ಟರ್ನಿಂದ ನೀವು KCET ಎಕ್ಸಾಮಿನೇಷನಲ್ಲಿ ಎಷ್ಟು ಅಂಕಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಹೇಳೋದಾದರೆ 2020ರಿಂದ ಈಚೆಗೆ 2ರಿಂದ 3 ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳಿದ್ದಾರೆ. ಆದರೆ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರ್ಯಾಷನಲೈಸ್ಡ್ ಸಿಲೆಬಸ್ ಬರೋದಕ್ಕಿಂತ ಮುಂಚೆ ನಮ್ಮ ಈ ಎಕೋಸಿಸ್ಟಮ್ ಚಾಪ್ಟರ್ನಲ್ಲಿ ಸಾಕಷ್ಟು ಕಾನ್ಸೆಪ್ಟ್ಸ್ಗಳು, ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳು ಇದ್ವು. ಹಾಗಾಗಿ ನಮ್ಮ 2020ರ ಪೇಪರ್ ಆಗಿರ್ಬೋದು, 21ರ ಪೇಪರ್ ಆಗಿರ್ಬೋದು, ಅಂದರೆ 22ರ ಪೇಪರ್ ಆಗಿರ್ಬೋದು, ಈ ವರ್ಷಗಳಲ್ಲೆಲ್ಲ ನಿಮಗೆ ಹಿಂದಿನ ಸಿಲೆಬಸ್ನಲ್ಲಿ, ಹಳೆಯ ಡಿಲೇಟೆಡ್ ಸಿಲೆಬಸ್ನಿಂದ ಕ್ವೆಶನ್ಸ್ಗಳನ್ನು ಕೇಳಿರುವಂಥದ್ದನ್ನು ನೀವು ಗಮನಿಸಬಹುದು. ಈಗ ಇತ್ತೀಚೆಗೆ 2024, 2025ರಲ್ಲಿ ನಿಮಗೆ ನಮ್ಮ ಪ್ರಸ್ತುತ ಏನು ಸಿಲೆಬಸ್ ಇದೆ ಆ ಕಾನ್ಸೆಪ್ಟ್ಸ್ಗಳಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಸರಿಸುಮಾರು ಒಂದು 2ರಿಂದ 3 ಅಂಕಗಳನ್ನು ನೀವು ಈ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ನಿಮಗೆ ಕನ್ಫ್ಯೂಷನ್ನೇ ಬೇಡ ಅಂಥೇಳಿ ನಮ್ಮ ಡಿಲೀಟೆಡ್ ಸಿಲೆಬಸ್ಸಿಂದ ಕೇಳಿರುವಂಥ ಕ್ವೆಶನ್ಸ್ಗಳೆಲ್ಲ ಏನಿತ್ತು ಅವೆಲ್ಲನ ರಿಮೂವ್ ಮಾಡಿ ನಮ್ಮ ಪ್ರಸ್ತುತ ಈಗ ಕರೆಂಟ್ ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ಕೇಳಿರುವಂಥ ಕ್ವೆಶನ್ಸ್ಗಳನ್ನು ಮಾತ್ರ ತೊಗೊಂಡಿದ್ದೀನಿ. ಸರಿನಾ? ರೈಟ್. ಹಾಗಿದ್ರೆ ಬನ್ನಿ ನೋಡ್ಬೋಣ ಮೊದಲಿಗೆ ಸಮ್ಮರಿಯನ್ನು. ಈಗಾಗಲೇ ನೀವು ಇಡೀ ಚಾಪ್ಟರನ್ನು ತಿಳ್ಕೊಂಡಿದ್ದೀರಾ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಸರಿನಾ? ಸೊ ನಮಗೆ ಎಕೋಸಿಸ್ಟಮ್ನ ಬಗ್ಗೆ ನಾವು ನಮ್ಮ ಲೋವರ್ ಗ್ರೇಡ್ಸಿಂದ ಕೂಡ ಕಲಿತಾ ಬರ್ತಾ ಇದ್ದೀವಿ. ಎಕೋಸಿಸ್ಟಮ್ ಅಂತ ಹೇಳಿದರೆ ಏನು, ಎಕೋಸಿಸ್ಟಮನ್ನು ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ? ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪರಿಸರದಲ್ಲಿ ಜೀವಿಗಳು ಹಾಗೆ ನಿರ್ಜೀವಿಗಳು ಎರಡೂ ಕೂಡ ಇರುತ್ತವೆ. ಹಾಗೆ ಜೀವಿಗಳು ಮತ್ತು ನಿರ್ಜೀವಿ ವಸ್ತುಗಳ ನಡುವೆ ಸಂಪರ್ಕ ಅನ್ನೋದಿರುತ್ತೆ, ಅಥವಾ ಇಂಟರಾಕ್ಷನ್ ಅನ್ನೋದು ನಡೆಯುತ್ತೆ. ಹೀಗೇನೆ ಒಂದು ಎಕೋಸಿಸ್ಟಮ್ ಫಾರ್ಮ್ ಆಗುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಹೌದಲ್ವಾ? ಈ ಎಕೋಸಿಸ್ಟಮನ್ನು ನಾವು ಇನ್ನೂ ಉತ್ತಮವಾಗಿ ಡಿಫೈನ್ ಮಾಡೋದಾದರೆ, ಎಕೋಸಿಸ್ಟಮನ್ನು ನಾವು ಅ ಫಂಕ್ಷನಲ್ ಯೂನಿಟ್ ಆಫ್ ನೇಚರ್ ವೇರ್ ವಿಚ್ ಈಸ್ ಸೆಲ್ಫ್ ಸಸ್ಟೈನಬಲ್ ಅಂಥೇಳಿ ಗುರುತಿಸಬಹುದು. ಅಂಥೇಳಿದ್ರೆ ಸ್ವಾವಲಂಬನೆಯಿಂದ ಅಥವಾ ತನ್ನಷ್ಟಕ್ಕೆ ತಾನು ಉಳ್ಕೊಳ್ಳುವಂಥ ಶಕ್ತಿ ಆ ಒಂದು ಎಕೋಸಿಸ್ಟಮ್ಗಿದೆ ಅಂಥೇಳಿದ್ರೆ, ಅಲ್ಲಿ ಎಕೋಸಿಸ್ಟಮ್ನಲ್ಲಿ ತನಗೆ ಬೇಕಾದಂಥ ಆ ಜೀವಿಗಳಿಗೆ ಬೇಕಾದಂಥ ಆಹಾರ ಉತ್ಪಾದನೆ ಆಗ್ತಾ ಇದೆ. ಹಾಗೆ ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿಂದು ಬದುಕ್ತಾ ಇದೆ. ಹಾಗೆ ಜೀವಿಗಳ ನಡುವೆ ಈ ಎನರ್ಜಿ ಫ್ಲೋ ಆಗ್ತಾ ಇದೆ. ಜೊತೆಗೆ ಜೀವಿಗಳು ಸತ್ತ ನಂತರ ಜೀವಿಗಳನ್ನು ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲ ಡಿಕಾಂಪೋಸ್ ಆಗಿ ಮತ್ತೆ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಆ ಎಕೋಸಿಸ್ಟಮ್ನಲ್ಲಿ, ಆ ಭೂಮಿಯ ಒಳಗಡೆ ಹೋಗ್ತಾ ಇದೆ. ಮತ್ತು ಅದೇ ನ್ಯೂಟ್ರಿಯೆಂಟ್ಸ್ಗಳು ಸಸ್ಯಗಳ ಮೂಲಕ ಆ ಎಕೋಸಿಸ್ಟಮನ್ನು ಸೇರಿಕೊಳ್ತಾ ಇದೆ ಅಂಥೇಳಿ ನೀವು ಭಾವಿಸ್ಬೇಕು. ಸರಿನಾ? ಸೊ ಈ ರೀತಿಯಾಗಿ ಎಕೋಸಿಸ್ಟಮನ್ನು ನಾವು ಅ ಫಂಕ್ಷನಲ್ ಯೂನಿಟ್ ಆಫ್ ನೇಚರ್, ನಮ್ಮ ಪ್ರಕೃತಿಯ ಒಂದು ಸ್ವಾವಲಂಬನೆ ಪದವೇ ಬೇಡ ಬಿಡು ಪ್ರಕೃತಿಯ ಒಂದು ಸಸ್ಟೈನಬಲ್ ಯೂನಿಟ್ ಅಂತ ಹೇಳಿ ನಾವು ಕರಿಬಹುದು. ನನಗೆ ತಟ್ಟಂತ ಆ ಪದ ಬರಲಿಲ್ಲ ಕಣ್ರು. ನೋಡೋಣ, ನೀವು ಏನಾದರೂ ಕಮೆಂಟ್ ಮಾಡೋಕ್ಕೆ ಹೇಳಿ, ಏನಂತ ಇದನ್ನು ಕನ್ನಡದಲ್ಲಿ ಇದೇ ಸೆಂಟೆನ್ಸನ್ನು ನೀವು ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿ ನೋಡೋಣ. ತುಂಬ ಉದ್ದ ಆದರೆ ಕಮೆಂಟ್ ಮಾಡಲಿಕ್ಕೆ ಆಗಲ್ಲ, ನನಗೂ ಗೊತ್ತು. ನೋಡುವ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂಥೇಳಿ. ನಮ್ಮ ಪ್ರಕೃತಿಯ ಒಂದು ಸ್ವಾವಲಂಬಿತ, ಮುಂದಕ್ಕೆ ಏನು ಹೇಳೋದು ನನಗೆ ತಟ್ಟಂತ ಬರ್ತಾ ಇಲ್ಲ, ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ಸರಿನಾ? ಸೊ ಎಕೋಸಿಸ್ಟಮನ್ನು ನಾವು ಒಂದು ಫಂಕ್ಷನಲ್ ಯೂನಿಟ್ ಆಫ್ ನೇಚರ್ ಆ್ಯಂಡ್ ಇಟ್ ಈಸ್ ಸೆಲ್ಫ್ ಸಸ್ಟೈನಬಲ್ ಅಂಥೇಳಿ ಐಡೆಂಟಿಫೈ ಮಾಡ್ತೀವಿ. ಹೌದಾ? ನಮಗೆ ಗೊತ್ತಿರೋ ಹಾಗೆ ಅಲ್ಲಿ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಇರುತ್ತೆ, ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು ಇರುತ್ತೆ. ಈ ಬಯೋಟಿಕ್ ಕಾಂಪೊನೆಂಟ್ಸ್ಗಳು, ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು ಎರಡರ ಇಂಟರಾಕ್ಷನಿಂದಾಗಿ ಅಲ್ಲೊಂದು ಫಿಸಿಕಲ್ ಸ್ಟ್ರಕ್ಚರ್ ಅನ್ನೋದು ಫಾರ್ಮ್ ಆಗುತ್ತೆ ಅಂತ ನಮಗೆ ಗೊತ್ತು. ಈ ಎಕೋಸಿಸ್ಟಮನ್ನು ನಾವು ಆ ಎಕೋಸಿಸ್ಟಮ್, ಆ ಪರಿಸರ ಸಮೂಹ ಅಥವಾ ಪರಿಸರ ವ್ಯವಸ್ಥೆ ಇರುವಂಥ ಆ ಜಾಗದ ಆಧಾರದ ಮೇಲೆ ಎರಡು ವಿಧಗಳಾಗಿ ಗುಂಪು ಮಾಡಬಹುದು. ಒಂದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಹೇಳಿ, ಇನ್ನೊಂದು ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಹೇಳಿ. ಹೌದಾ? ಹಾಗೆ ಸ್ವಾಭಾವಿಕವಾಗಿದೆಯೋ ಆ ಎಕೋಸಿಸ್ಟಮ್ ಅಥವಾ ಮಾನವನಿಂದ, ನಮ್ಮಿಂದ ಮಾಡಲ್ಪಟ್ಟಿದೆಯೋ ಅನ್ನೋದರ ಆಧಾರದ ಮೇಲೆ ನಾವು ನ್ಯಾಚುರಲ್ ಎಕೋಸಿಸ್ಟಮ್ ಹಾಗೆ ಆಂಥ್ರೋಪೋಜೆನಿಕ್ ಎಕೋಸಿಸ್ಟಮ್ ಅಥವಾ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಂತ ಹೇಳಿ ಕೂಡ ಕ್ಲಾಸಿಫೈ ಮಾಡ್ತೇವೆ. ಸರಿನಾ? ಟೆರೆಸ್ಟ್ರಿಯಲ್ನಲ್ಲಿ ಈಗ ನಾವು ಭೂಮಿಯ ಮೇಲೆ, ನೆಲದ ಮೇಲಿರುವಂಥ ಎಕೋಸಿಸ್ಟಮ್ಸ್ಗಳಿಗೆ ಉದಾಹರಣೆಯಾಗಿ ನಾವು ಮರಳುಗಾಡು, ಟ್ರಾಪಿಕಲ್ ಫಾರೆಸ್ಟು, ಥಂಡ್ರ ಇದೆಲ್ಲವನ್ನು ನಾವು ತಗೊಳ್ಬೋದು. ಹಾಗೆ ಅಕ್ವಾಟಿಕ್ ಎಕೋಸಿಸ್ಟಮ್ಗೆ ಒಂದು ಪಾಂಡ್ ಆಗಿರಬಹುದು, ಒಂದು ಅಕ್ವೇರಿಯಂ ಆಗಿರಬಹುದು, ಹಾಗೆ ಒಂದು ಓಷನ್ ಆಗಿರ್ಬೋದು. ಇದೆಲ್ಲವುಗಳು ಕೂಡ ಅಕ್ವಾಟಿಕ್ ಎಕೋಸಿಸ್ಟಮ್. ಅದರಲ್ಲಿ ಆ ಪಾಂಡ್ ಏನಿತ್ತಲ್ಲ, ಅದು ಪಾಂಡ್ ನ್ಯಾಚುರಲ್.
ಹೌದಾ, ಅಥವಾ ಸಮುದ್ರ ಏನಿತ್ತು ಅದು ನ್ಯಾಚುರಲ್ಲು, ನಮ್ಮ ಫಾರೆಸ್ಟ್ಗಳೇನಿದೆ ಅದೆಲ್ಲ ನ್ಯಾಚುರಲ್ಲು. ಆದರೆ ಅಕ್ವೇರಿಯಂ ಏನಿತ್ತಲ್ಲ ಅದು ಆಂಥ್ರೋಪೋಜೆನಿಕ್, ಅದು ಮ್ಯಾನ್ ಮೇಡ್ ಅಂತ ಹೇಳಿ ನಮಗೆ ಗೊತ್ತು. ಹಾಗೆ ಕ್ರಾಪ್ ಫೀಲ್ಡ್ ಆಗಿರಬಹುದು, ಹೌದಾ, ಅಥವಾ ಗಾರ್ಡನ್ಸ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಮ್ಯಾನ್ ಮೇಡ್ ಎಕೋಸಿಸ್ಟಮ್ಸ್ಗಳು, ಹೌದಾ, ರೈಟ್. ಹಾಗೆ ಈಗ ಎಕೋಸಿಸ್ಟಮ್ನ ಕಾಂಪೊನೆಂಟ್ಸ್ಗಳ ವಿಚಾರಕ್ಕೆ ಬಂದಾಗ ನಮಗೆ ಗೊತ್ತಿರೋ ಹಾಗೆ ಅಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್ಗಳಿದೆ, ಬಯೋಟಿಕ್ ಫ್ಯಾಕ್ಟರ್ಸ್ಗಳಿದೆ. ಬಯೋಟಿಕಲ್ಲಿ ನಿಮಗೆ ಟೆಂಪ್ರೇಚರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಸನ್ಲೈಟ್ ಆಗಿರ್ಬೋದು, ಸಾಯಿಲ್ ಆಗಿರಬಹುದು, ಇದೆಲ್ಲವನ್ನು ನಾವು ಗುರುತಿಸಬಹುದು. ಗಾಳಿ ಆಗಿರಬಹುದು, ಹೌದಾ. ಹಾಗೆ ಬಯೋಟಿಕ್ ಫ್ಯಾಕ್ಟರ್ಸ್ಗಳಲ್ಲಿ ಇರುವಂಥ ಎಲ್ಲ ಜೀವಿಗಳನ್ನು ನಾವು ಬಯೋಟಿಕ್ ಫ್ಯಾಕ್ಟರ್ಸ್ಗಳಾಗಿ ಗುರುತಿಸ್ತೇವೆ. ಹಾಗೆ ನಮ್ಮ ಪರಿಸರದಲ್ಲಿ ಅಂದರೆ ನಮ್ಮ ಪ್ರಕೃತಿಯಲ್ಲಿ ಜೀವಿಗಳು ಒಂದು ಜೀವಿಯನ್ನು ತಿಂದೇ ಬದುಕಬೇಕು ಅನ್ನುವಂಥ ಒಂದು ರೂಲ್ಸ್ ಇದೆ, ಹೌದಾ. ಅಂತ ಹೇಳಿದ್ರೆ ಎಲ್ಲ ಜೀವಿಗಳು ಕೂಡ ಒಂದಲ್ಲ ಒಂದು ರೀತಿಯಾಗಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಈ ರೀತಿ ಅವುಗಳ ಆಹಾರದ ಆಧಾರದ ಮೇಲೆ ಅವುಗಳ ಆಹಾರದ ಸರಪಳಿಯ ಆಧಾರದ ಮೇಲೆ ನಾವು ಆ ಜೀವಿಗಳನ್ನು ವಿಂಗಡಿಸೋದಾದರೆ ಆ ಜೀವಿಗಳನ್ನು ನಾವು ಪ್ರೊಡ್ಯೂಸರ್ಸ್ ಅಂತ ಹೇಳಿ ಗುರುತಿಸ್ಬೋದು. ಯಾವ ಜೀವಿಗಳು ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ಸಿಂಥಸೈಸ್ ಮಾಡ್ಕೊಳ್ಳುತ್ತವೆ ಅವುಗಳನ್ನು ಪ್ರೊಡ್ಯೂಸರ್ಸ್ ಅಂತ ಹೇಳಿ ಕರಿತೇವೆ. ಆ ಪ್ರೊಡ್ಯೂಸರ್ಸ್ಗಳ ಮೇಲೆ ಅವಲಂಬಿತವಾಗಿರುವಂತಹ ಜೀವಿಗಳಿಗೆ ನಾವು ಕನ್ಸ್ಯೂಮರ್ಸ್ಗಳು ಅಂತ ಹೇಳಿ ಕರಿತೇವೆ. ಈ ಜೀವಿಗಳು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಅಥವಾ ಕನ್ಸ್ಯೂಮರ್ಸ್ಗಳಾಗಿರ್ಬೋದು, ಇವುಗಳು ಸತ್ತ ನಂತರ ಆ ಜೀವಿಗಳ ಆ ದೇಹವನ್ನು ಅಥವಾ ಆರ್ಗ್ಯಾನಿಕ್ ಮಟೀರಿಯಲನ್ನು ಡಿಕಾಂಪೋಸ್ ಮಾಡಲಿಕ್ಕೆ ಇರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಡಿಕಾಂಪೋಸರ್ಸ್ಗಳಾಗಿ ಗುರುತಿಸ್ತೇವೆ, ಸರಿನಾ. ಈ ರೀತಿಯಾಗಿ ಬಯೋಟಿಕ್ ಫ್ಯಾಕ್ಟರ್ಸ್ಗಳನ್ನು ನಾವು ವಿಂಗಡಿಸಬಹುದು ಕೂಡ, ಹೌದಾ. ಇಲ್ಲಿ ಯಾವುದೇ ಒಂದು ಎಕೋಸಿಸ್ಟಮ್ನ ಸ್ಟ್ರಕ್ಚರ್ನ ವಿಷಯಕ್ಕೆ ಬಂದಾಗ ಅಲ್ಲಿ ಪ್ರೊಡ್ಯೂಸರ್ಸ್ಗಳು ಇರ್ತಾರೆ, ಕನ್ಸ್ಯೂಮರ್ಸ್ಗಳು ಇರ್ತಾರೆ, ಡಿಕಾಂಪೋಸರ್ಸ್ಗಳು ಇರ್ತಾರೆ, ಹೌದಾ. ಹಾಗೆ ಅಲ್ಲಿ ಬೇರೆ ಬೇರೆ ರೀತಿಯಾದ ಸ್ಪೀಷೀಸ್ಗಳು ಕೂಡ ಇರಬಹುದು. ಅದನ್ನು ನಾವು ಸ್ಪೀಷೀಸ್ ಕಾಂಪೋಸಿಷನ್ ಅಂತ ಹೇಳಿ ಕರಿತೇವೆ. ಹಾಗೆ ಆ ಎನ್ವಿರಾನ್ಮೆಂಟ್ನ ಬೇರೆ ಬೇರೆ ಸ್ಟ್ರಾಟವನ್ನು, ಬೇರೆ ಬೇರೆ ವಲಯವನ್ನು ಬೇರೆ ಬೇರೆ ರೀತಿಯಾದ ಸ್ಪೀಷೀಸ್ಗಳು ಆವರಿಸ್ಕೊಂಡಿರಬಹುದು ಕೂಡ. ಅದನ್ನು ನಾವು ಸ್ಟ್ರಾಟಿಫಿಕೇಷನ್ ಅಂತ ಹೇಳಿ ಕಲಿತೇವೆ, ಹೌದಲ್ವಾ. ಈಗ ಒಂದು ಉದಾಹರಣೆಯಾಗಿ ನಾವು ಪಾಂಡ್ ಎಕೋಸಿಸ್ಟಮ್ನ ಅರ್ಥ ಮಾಡ್ಕೊಂಬರೋಣ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಪಾಂಡ್ ಎಕೋಸಿಸ್ಟಮನ್ನು ತುಂಬ ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಕಣ್ಣಿಗೆ ನಮಗೆ ಸಾಮಾನ್ಯವಾಗಿ ಕಾಣುವಂಥ ಒಂದು ವ್ಯವಸ್ಥೆ ಇದನ್ನು ಕೂಡ ನಾವು ಒಂದು ಸೆಲ್ಫ್ ಸಸ್ಟೈನಬಲ್ ಯೂನಿಟ್ ಅಂತ ಹೇಳಿ ಕರಿತೇವೆ. ಹೇಗೆ ಎಲ್ಲ ಎಕೋಸಿಸ್ಟಮ್ಸ್ಗಳಲ್ಲಿ ಇರೋ ಹಾಗೆ ಪಾಂಡ್ ಎಕೋಸಿಸ್ಟಮ್ನಲ್ಲೂ ಕೂಡ ಪ್ರೊಡ್ಯೂಸರ್ಸ್ಗಳಿವೆ. ಅಲ್ಲಿರುವಂಥ ಫ್ಲೈಟೋಪ್ಲಾಂಕ್ಟನ್ಸ್ ಆಗಿರ್ಬೋದು ಅಥವಾ ಮಾರ್ಜಿನಲ್ ಪ್ಲಾಂಟ್ಸ್ ಆಗಿರ್ಬೋದು, ಫ್ಲೋಟಿಂಗ್ ಅಕ್ವೆಟಿಕ್ ಪ್ಲಾಂಟ್ಸ್ಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಆಹಾರವನ್ನು ಸಿಂಥಸೈಸ್ ಮಾಡ್ಕೊಳ್ಳುತ್ತವೆ. ಹೀಗೆ ಸಿಂಥಸೈಸ್ ಮಾಡಿರುವಂಥ ಆಹಾರವನ್ನು, ಈ ಪ್ರೊಡ್ಯೂಸರ್ಸ್ಗಳಿಂದ ಸಿಂಥಸೈಸ್ ಆದಂಥ ಆಹಾರವನ್ನು ತಿಂದು ಬದುಕಲಿಕ್ಕೆ ಕನ್ಸ್ಯೂಮರ್ಸ್ಗಳಿದ್ದಾರೆ. ಹೀಗೆ ಸಣ್ಣದಾದ ಫೈಟೋಪ್ಲಾಂಕ್ಟನ್ಸ್ಗಳನ್ನು ಅಥವಾ ಈ ಸಣ್ಣದಾದ ಗಿಡಗಳನ್ನು ತಿಂದು ಬದುಕಲಿಕ್ಕೆ ಸಣ್ಣದಾದ ಕೀಟಗಳು, ಸಣ್ಣದಾದ ಝೂ ಪ್ಲಾಂಕ್ಟನ್ಸ್ಗಳು, ಇವೆಲ್ಲವುಗಳು ಕೂಡ ಅಲ್ಲಿರೋದನ್ನು ನಾವು ಗಮನಿಸ್ಬೋದು. ಹೀಗೆ ಕನ್ಸ್ಯೂಮರ್ಸ್ಗಳಲ್ಲಿ ನೇರವಾಗಿ ಆ ಸಸ್ಯಗಳನ್ನು ತಿಂದು ಬದುಕ್ತಾ ಇರೋದನ್ನೆಲ್ಲ ಈಗ ನಾವು ಹರ್ಬಿವೋರ್ಸ್ ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳಿ ಕರ್ಕೊಳ್ಳೋಣ. ಈ ಪ್ರೈಮರಿ ಕನ್ಸ್ಯೂಮರ್ಸ್ಗಳನ್ನು ಮತ್ತೆ ತಿಂದು ಬದುಕೋದಕ್ಕೆ ಸಣ್ಣದಾದ ಫಿಶ್ಗಳಿರ್ಬೋದು. ಈ ಸಣ್ಣ ಫಿಶ್ಗಳನ್ನು ತಿಂದು ಬದುಕೋದಕ್ಕೆ ದೊಡ್ಡದಾದ ಫಿಶ್ಗಳು ಕೂಡ ಇರಬಹುದು. ಇವುಗಳನ್ನು ನಾವೀಗ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳಾಗಿ ಗುರುತಿಸೋಣ. ಹಾಗೆ ಈ ಜೀವಿಗಳು ಸತ್ತ ನಂತರ, ಅದು ಸಸ್ಯ ಆಗಿರಲಿ ಪ್ರಾಣಿ ಆಗಿರಲಿ, ಆ ಜೀವಿಗಳು ಸತ್ತ ನಂತರ ಆ ಜೀವಿಯ ದೇಹವನ್ನು ಡಿಕಾಂಪೋಸ್ ಮಾಡಲಿಕ್ಕೆ ಅಲ್ಲಿ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಈ ರೀತಿಯಾದ ಡಿಕಾಂಪೋಸರ್ಸ್ಗಳು ಕೂಡ ಇರುತ್ತವೆ ಅನ್ನೋದನ್ನು ಗಮನಿಸಬೇಕು. ಇದರ ಅರ್ಥ ಏನು? ಇಲ್ಲಿ ಆಹಾರ ಉತ್ಪಾದನೆ ಆಗಿದ್ದು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೋಗ್ತಾ ಇದೆ ಅಂತ ಹೇಳಿದರೆ ಎನರ್ಜಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೋಗ್ತಾ ಇದೆ. ಹಾಗೆ ಜೀವಿಗಳು ಸತ್ತ ನಂತರ ಆ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಮತ್ತೆ ಮರಳಿ ನಮ್ಮ ಮಣ್ಣಿಗೆ ಹೋಗ್ತಾ ಇದೆ ಅಂತ ಹೇಳಿ ನಾವಲ್ಲಿ ಗಮನಿಸಬೇಕು, ಹೌದಾ. ಆಹಾರ ಅನ್ನೋದು, ಬಯೋಮಾಸ್ ಅನ್ನೋದು ಕೂಡ ಉತ್ಪತ್ತಿ ಆಗ್ತಾ ಇದೆ. ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಎನರ್ಜಿ ಕೂಡ ಟ್ರಾನ್ಸ್ಮಿಟ್ ಆಗ್ತಾ ಇದೆ. ಹಾಗೆ ನ್ಯೂಟ್ರಿಯೆಂಟ್ ಸೈಕಲ್ ಕೂಡ ಆಗ್ತಾ ಇದೆ ಅಂತೇಳಿ ನಾವೆಲ್ಲಿ ಗಮನಿಸಬೇಕು. ಹೀಗೆ ಈ ಬಯೋಟಿಕ್ ಫ್ಯಾಕ್ಟರ್ಸ್ಗಳು, ಎಬಯೋಟಿಕ್ ಫ್ಯಾಕ್ಟರ್ಸ್ಗಳು ಒಟ್ಟಾರೆಯಾಗಿ ಒಂದು ಯೂನಿಟ್ ಆಗಿ ಕಾರ್ಯನಿರ್ವಹಿಸುವಾಗ ಆ ಒಂದು ಎಕೋಸಿಸ್ಟಮ್ನಲ್ಲಿ ನಮಗೆ ಕಾಣುವಂಥ 4 ಆಸ್ಪೆಕ್ಟ್ಸ್ಗಳು, ಫಂಕ್ಷನಲ್ ಆಸ್ಪೆಕ್ಟ್ಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಪ್ರೊಡಕ್ಟಿವಿಟಿ, ಅದಾದಮೇಲೆ ಡಿಕಾಂಪೋಸಿಷನ್ನು, ಅದಾದಮೇಲೆ ಎನರ್ಜಿ ಫ್ಲೋ, ಅದಾದಮೇಲೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗು, ಈ ರೀತಿಯಾಗಿ. ಬಟ್ ಆರ್ಡರ್ ಸ್ವಲ್ಪ ವ್ಯತ್ಯಾಸವಾಗಿ ಕೊಟ್ಟಿದ್ದೀನಿ, ತಲೆ ಕೆಡ್ಸ್ಕೊಳ್ಬೇಡಿ. ಇಲ್ಲಿ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ಏನು? ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಪ್ರೊಡ್ಯೂಸರ್ಸ್. ಸನ್ಲೈಟನ್ನು ಬಳಸಿಕೊಂಡು ಆಹಾರವನ್ನು ಸಿಂಥಸೈಸ್ ಮಾಡುವಂಥ ಕೆಪಬಿಲಿಟಿಗೆ ನಾವು ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವೆ. ಅದರಲ್ಲಿ ನಾವೀಗ ಪ್ರೈಮರಿ ಪ್ರೊಡಕ್ಟಿವಿಟಿ ಮತ್ತು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಇದೆ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದಾದ ಮೇಲೆ ಉತ್ಪತ್ತಿಯಾದಂಥ ಈ ಆಹಾರ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ ಅದು ಇನ್ನೊಂದು ಜೀವಿಯಿಂದ ಸೇವಿಸಲ್ಪಟ್ಟು ಮತ್ತೆ ಅದಕ್ಕೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ನಾವು ಸಸ್ಟೈನ್ಡ್ ಫ್ಲೋ ಆಫ್ ಎನರ್ಜಿನಲ್ಲಿ ಕಲಿತೇವೆ. ಇದನ್ನು ನಾವು ಎನರ್ಜಿ ಫ್ಲೋ ಅಂತ ಹೇಳಿ ಕರಿತೇವೆ, ಹೌದಾ. ಹಾಗೆ ಜೀವಿಗಳು ಸತ್ತ ನಂತರ ಡಿಕಾಂಪೋಸಿಷನ್ ಆಗುತ್ತೆ. ಆ ಡೆಡ್ ಆರ್ಗ್ಯಾನಿಕ್ ಮ್ಯಾಟರಲ್ಲಿ ಈಗ ಬ್ರೇಕ್ ಡೌನ್ ಆಗಿ ಆ ಸಾಯಿಲ್ನ ಒಳಗಡೆ, ಮಣ್ಣಿನ ಒಳಗೆ ಹೋಗೋದನ್ನು ನಾವು ಗಮನಿಸ್ಬೋದು. ಹೀಗೆ ಡಿಕಾಂಪೋಸಿಷನ್ ನಡೆಯುವಾಗ ಆ ಆರ್ಗ್ಯಾನಿಕ್ ಮಟೀರಿಯಲ್ನಲ್ಲಿ ಇದ್ದಂಥ ನ್ಯೂಟ್ರಿಯೆಂಟ್ಸ್ಗಳೆಲ್ಲವುಗಳು ಕೂಡ ರೀಸೈಕಲ್ಡ್ ಆಗಿ ಮತ್ತೆ ಮಣ್ಣಿಗೆ ಮರಳುತ್ತಾ ಇದೆ ಅಂತ ನಾವು ಇಲ್ಲಿ ಗಮನಿಸಬೇಕು. ಸೈಕ್ಲಿಂಗ್ ಆಫ್ ಮಿನರಲ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ದ ಸಾಯಿಲ್. ಈ ನ್ಯೂಟ್ರಿಯೆಂಟ್ಸ್ಗಳು ಮತ್ತೆ ಅದೇ ಸಸ್ಯಗಳಿಂದ ಹೀರಲ್ಪಟ್ಟು
ಮತ್ತು ಸಸ್ಯಗಳನ್ನು ಇನ್ನೊಂದು ಪ್ರೊಡ್ಯೂಸರ್ಸ್ಗಳು, ಇನ್ನೊಂದು ಹರ್ಬಿವೋರ್ಸ್ಗಳು ತಿಂದು, ಆ ಹರ್ಬಿವೋರ್ಸ್ಗಳನ್ನು ಇನ್ನೊಂದು ಸೆಕೆಂಡರಿ ಕನ್ಸ್ಯೂಮರ್ ತಿಂದು, ಮತ್ತು ಅದೇ ರೀತಿಯಾದ ಸೈಕಲ್ ಫಾರ್ಮ್ ಆಗೋದನ್ನು ನಾವೆಲ್ಲಿ ಗಮನಿಸಬೇಕು. ಸರಿನಾ? ಸೊ ಈ ಒಂದಿಷ್ಟನ್ನ ನಾವು ಒಂದು ಎಕೋಸಿಸ್ಟಮ್ನ ಫಂಕ್ಷನಲ್ ಆಸ್ಪೆಕ್ಟ್ಸ್ಗಳು ಅಂತ ಹೇಳಿ ತಿಳ್ಕೊಳ್ತೇವೆ. ಈಗ ಪ್ರೊಡಕ್ಟಿವಿಟಿ ವಿಚಾರಕ್ಕೆ ಬಂದಾಗ, ಈಗ ಪ್ರೊಡಕ್ಟಿವಿಟಿ ಅಂತ ಹೇಳಿದರೆ ಏನು? ದ ಅಮೌಂಟ್ ಆಫ್ ಬಯೋಮಾಸ್ ದಟ್ ಈಸ್ ಪ್ರೊಡ್ಯೂಸ್ಡ್. ಹೌದಾ? ಈ ಬಯೋಮಾಸ್ ಹೇಗೆ ಪ್ರೊಡ್ಯೂಸ್ ಆಗ್ತಾ ಇದೆ? ಒಂದು, ಸೂರ್ಯನ ಬೆಳಕನ್ನು ಪಡ್ಕೊಂಡು ಪ್ರೊಡ್ಯೂಸರ್ಸ್ಗಳು ಸಿಂಥಸೈಸ್ ಮಾಡ್ತಾ ಇದ್ದಾವೆ. ಅದನ್ನೇ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಈ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ಏನಪ್ಪ? ದ ಅಮೌಂಟ್ ಆಫ್ ಬಯೋಮಾಸ್ ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಂತ ಹೇಳಿದ್ರೆ ಸನ್ಲೈಟನ್ನು ಬಳಸ್ಕೊಂಡು ಆಹಾರ ಉತ್ಪಾದನೆ ಆಗಿರುವಂಥದ್ದು ಅಂಥೇಳಿ. ಹೌದಾ? ಈ ಪ್ರೈಮರಿ ಪ್ರೊಡಕ್ಟಿವಿಟಿನಲ್ಲಿ ಮತ್ತೆ ನಾವು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಹಾಗೆ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಎರಡು ವಿಂಗಡಣೆ ಮಾಡ್ತೇವೆ. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ದ ಟೋಟಲ್ ಅಮೌಂಟ್ ಆಫ್ ಬಯೋಮಾಸ್ ದಟ್ ಈಸ್ ಬೀಂಗ್ ಪ್ರೊಡ್ಯೂಸ್ಡ್ ಬೈ ಫೋಟೋಸಿಂಥಸಿಸ್. ಸರಿನಾ? ದ ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಈ ಫೋಟೋಸಿಂಥಸಿಸ್ ನಡೆಯುವಾಗ ಉತ್ಪತ್ತಿಯಾದಂಥ ಎಲ್ಲ ಆಹಾರವೂ ಕೂಡ ಸಸ್ಯಗಳಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತಾ? ಇಲ್ಲ. ಒಂದಷ್ಟು ಎನರ್ಜಿಯನ್ನು, ಒಂದಷ್ಟು ಆಹಾರವನ್ನು ಸಸ್ಯಗಳು ತಮ್ಮ ಅವಶ್ಯಕತೆಗೆ ತಕ್ಕಂತೆ ಬಳಸ್ಕೊಳ್ಳುತ್ತವೆ. ಉದಾಹರಣೆಗೆ ಈ ರೆಸ್ಪಿರೇಷನ್ ಅನ್ನೋ ಪ್ರಕ್ರಿಯೆಯಲ್ಲಿ ಒಂದಷ್ಟು ಎನರ್ಜಿ ಅನ್ನೋದು ಬಳಕೆ ಆಗ್ತಾ ಇದೆ. ಹೌದಾ? ಹಾಗಾಗಿ ಆ ಬಳಕೆಯಾಗಿ ಉಳ್ಕೊಂಡಿರುವಂಥ ಟೋಟಲ್ ಬಯೋಮಾಸ್ ಏನಿದೆಯಲ್ಲ, ಆ ಟೋಟಲ್ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆಯಲ್ಲ, ನಾವು ದಟ್ ಆರ್ಗ್ಯಾನಿಕ್ ಮ್ಯಾಟರ್, ಈಗ ಆ ಆರ್ಗ್ಯಾನಿಕ್ ಮ್ಯಾಟರ್ ಇನ್ನೊಂದು ಜೀವಿಯ ಬಳಕೆಗೆ, ಉಪಯೋಗಕ್ಕೆ ಬರೋ ಥರ ಇದೆ. ಹೌದಾ? ಈಗ ಉಳ್ಕೊಂಡಿರುವಂಥ ಆ ಆರ್ಗ್ಯಾನಿಕ್ ಮ್ಯಾಟರನ್ನು ಇನ್ನೊಂದು ಹರ್ಬಿವೋರ್ ತಿಂದು ಬದುಕುತ್ತೆ. ಸೊ ಹೀಗೆ ಇನ್ನೊಂದು ಕನ್ಸ್ಯೂಮರ್ಗೆ ಉಳ್ಕೊಂಡಿರುವಂಥ ಟೋಟಲ್ ಬಯೋಮಾಸ್ ಏನಿದೆಯಲ್ಲ, ಅದನ್ನು ನಾವು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವೆ. ಸೊ GPP ಮೈನಸ್ R, GPP ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ ರೆಸ್ಪಿರೇಷನ್ ಗಿವ್ಸ್ ಅಸ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ. ಸೊ ಈ ಪ್ರೈಮರಿ ಪ್ರೊಡಕ್ಟಿವಿಟಿ ಅನ್ನೋದು ಸಾಕಷ್ಟು ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಇಲ್ಲಿ ಅದು ಯಾವುದಾದ್ರೂ ಆಗಿರ್ಬೋದು, ಉದಾಹರಣೆಗೆ ಜಿಯೋಗ್ರಫಿ ಆಗಿರಬಹುದು, ಅಥವಾ ಕ್ಲೈಮೇಟ್ ಕಂಡೀಷನ್ಸ್ಗಳಾಗಿರ್ಬೋದು, ಅವೈಲಬಿಲಿಟಿ ಆಫ್ ಸನ್ಲೈಟ್ ಆಗಿರ್ಬೋದು, ಈ ರೀತಿಯಾದ ಸಾಕಷ್ಟು ಫ್ಯಾಕ್ಟರ್ಸ್ಗಳು ಈ ಗ್ರಾಸ್ ಅಥವಾ ಈ ಪ್ರೈಮರಿ ಪ್ರೊಡಕ್ಟಿವಿಟಿಯ ಮೇಲೆ ಅಫೆಕ್ಟ್ ಮಾಡೋದನ್ನು ನಾವು ಗಮನಿಸ್ಬೋದು, ಇನ್ಫ್ಲುಯೆನ್ಸ್ ಮಾಡೋದನ್ನು ನಾವು ಗಮನಿಸ್ಬೋದು. ಓಕೆನಾ? ಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ ಆಗಿರ್ಬೋದು, ಫೋಟೋಸಿಂಥೆಟಿಕ್ ಎಬಿಲಿಟಿ ಆಫ್ ಪ್ಲಾಂಟ್ಸ್ ಆಗಿರ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗಳೆಲ್ಲವುಗಳು ಕೂಡ ಪ್ರೈಮರಿ ಪ್ರೊಡಕ್ಟಿವಿಟಿಯ ಮೇಲೆ ಅಫೆಕ್ಟ್ ಮಾಡುತ್ತವೆ. ಹೌದಾ? ಸಾಮಾನ್ಯವಾಗಿ ಫೋಟೋಸಿಂಥಸಿಸ್ ಅನ್ನೋದು ಎಲ್ಲಿ ನಮ್ಮ ಟೆಂಪರೇಟ್ ಫಾರೆಸ್ಟ್ಗಳಲ್ಲಿ ಅಥವಾ ಟ್ರಾಪಿಕಲ್ ಫಾರೆಸ್ಟ್ಗಳಲ್ಲಿ ಹೆಚ್ಚಿಗೆ ಕಾಣಿಸಬಹುದು. ಎಲ್ಲಿ ಉತ್ತಮವಾದ ಹವಾಮಾನ ಇದೆ, ಉತ್ತಮವಾದ ಟೆಂಪ್ರೇಚರ್ ಇದೆ, ಸನ್ಲೈಟ್ ಚೆನ್ನಾಗಿ ಬೀಳ್ತಾ ಇದೆ, ಉತ್ತಮವಾದ ನ್ಯೂಟ್ರಿಯೆಂಟ್ಸ್ಗಳು ಸಾಯಿಲ್ನಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಹೆಚ್ಚಿಗೆ ಅಥವಾ ಬಯೋಮಾಸ್ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ. ಹೌದಾ? ಶೀತಲ ಪ್ರದೇಶಗಳಲ್ಲಿ, ಥಂಡ್ರ ಬಯೋಮನ್ಗಳಲ್ಲಿ ಅಷ್ಟು ಪ್ರೊಡಕ್ಟಿವಿಟಿ ಆಗೋಲ್ಲ. ಮರುಭೂಮಿನಲ್ಲೂ ಕಡಿಮೆ ಪ್ರೊಡಕ್ಟಿವಿಟಿ ಇರೋದನ್ನು ನಾವು ಗಮನಿಸಬಹುದು. ಹೀಗೆ ಜಿಯೋಗ್ರಫಿ ಆಧಾರದ ಮೇಲೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗಳ ಆಧಾರದ ಮೇಲೆ ಪ್ರೊಡಕ್ಟಿವಿಟಿ ಅನ್ನೋದು ಕೂಡ ವೇರಿ ಆಗ್ತಾ ಹೋಗುತ್ತೆ. ಇದೇ ಪ್ರೈಮರಿ ಪ್ರೊಡಕ್ಟಿವಿಟಿ ಈಗ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿನ ಒಂದು ಕನ್ಸ್ಯೂಮರ್ ತಿಂದು ಬದುಕ್ತಾ ಇದೆ. ಹೌದಾ? ಅಂತ ಹೇಳಿದ್ರೆ ಆ ಕನ್ಸ್ಯೂಮರ್ ತಿಂದ ನಂತರ ಆ ಕನ್ಸ್ಯೂಮರ್ ಕೂಡ ಬೆಳೀತಾ ಹೋಗುತ್ತಲ್ವಾ, ಆ ಕನ್ಸ್ಯೂಮರ್ನಲ್ಲಿ ಕೂಡ ಬಯೋಮಾಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ, ಅದನ್ನು ನಾವೀಗ ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೀವಿ. ಫಾರ್ಮೇಷನ್ ಆಫ್ ದ ರೇಟ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಕನ್ಸ್ಯೂಮರ್ಸ್. ಅಂದರೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಸ್ಪೆಸಿಫಿಕ್ ಆಗಿ ಬೇಡ, ಕನ್ಸ್ಯೂಮರ್ಸ್ ಅಂತ ತಿಳ್ಕೊಳ್ಳೋಣ. ಯಾವಾಗ ಕನ್ಸ್ಯೂಮರ್ಸ್ಗಳು ಪ್ರೊಡ್ಯೂಸರ್ಸ್ನ ತಿನ್ನುತ್ತವೋ ಆಗ ಕನ್ಸ್ಯೂಮರ್ಸ್ಗಳು ಕೂಡ ದೇಹದಲ್ಲಿ ಬೆಳೀತಾ ಹೋಗುತ್ತೆ, ಗಾತ್ರದಲ್ಲಿ ಬೆಳೀತಾ ಹೋಗುತ್ತೆ. ಅಲ್ಲಿಯೂ ಕೂಡ ಹೊಸ ಸೆಲ್ಸ್ಗಳು, ಹೌದಾ, ಹೊಸ ಅಂದರೆ ಗಾತ್ರ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಮೂಲಕ ಆ ಜೀವಿಗಳು ಕೂಡ ಬೆಳೀತಾ ಹೋಗುತ್ತೆ, ಅಲ್ಲಿಯೂ ಕೂಡ ಬಯೋಮಾಸ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಅದನ್ನೇ ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವೆ. ಹೌದಾ? ಪ್ರೈಮರಿ ಪ್ರೊಡಕ್ಟಿವಿಟಿ ಅನ್ನೋದು ಸೂರ್ಯನ ಬೆಳಕಿನಿಂದ ಬರ್ತಾ ಇದೆ. ಸೆಕೆಂಡರಿ ಪ್ರೊಡಕ್ಟಿವಿಟಿ ಅನ್ನೋದು ಹರ್ಬಿವೋರ್ಸ್ ಸಸ್ಯವನ್ನು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿನ ಬಳಸ್ಕೊಂಡಾಗ ಅದು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅನ್ನೋದು ಅಲ್ಲಿ ಕನ್ಸ್ಯೂಮರ್ಸ್ಗಳಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ಗಮನಿಸಬೇಕು. ಸರಿನಾ? ಹಾಗೆ ಈ ಬಯೋಮಾಸ್ನ ಆ ಟೋಟಲ್ ಬಯೋಸ್ಪಿಯರ್ದ ಪ್ರೊಡಕ್ಟಿವಿಟಿನ ನಾವು ಗಮನಿಸೋದಾದರೆ, ಅಕ್ವೆಟಿಕ್ ಪ್ರೊಡಕ್ಟಿವಿಟಿ ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ ಇದೆ ಕಂಪೇರ್ಡ್ ಟು ಟೆರೆಸ್ಟ್ರಿಯಲ್ ಪ್ರೊಡಕ್ಟಿವಿಟಿ. ಟೆರೆಸ್ಟ್ರಿಯಲ್ ಪ್ರೊಡಕ್ಟಿವಿಟಿ ಸುಮಾರು 115 ಬಿಲಿಯನ್ ಟನ್ಸ್ಗಳಿದ್ದರೆ, ಅಕ್ವೆಟಿಕ್ ಪ್ರೊಡಕ್ಟಿವಿಟಿ ಸುಮಾರು 55 ಬಿಲಿಯನ್ ಟನ್ಸ್ಗಳಿದೆ. ಮತ್ತು ಎರಡನ್ನು ಒಟ್ಟಾಗಿ ಸೇರಿಸಿದ್ರೆ ನಮಗೆ ಸಿಗುತ್ತೆ 170 ಟನ್ಸ್ಗಳಷ್ಟು ಬಯೋಮಾಸ್ ಅನ್ನೋದು ನಮ್ಮ ಬಯೋಸ್ಪಿಯರ್ನಲ್ಲಿ ಇದೆ ಅಥವಾ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತೇಳಿ ನಮಗೆ ಗೊತ್ತಾಗಬೇಕು. ಸರಿನಾ? ಇದೊಂದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಅಷ್ಟೇ. ಟೋಟಲ್ ಬಯೋಮಾಸ್, ಟೋಟಲ್ ಪ್ರೊಡಕ್ಟಿವಿಟಿ ದಟ್ ಈಸ್ ದೇರ್ ಇನ್ ದ ಬಯೋಸ್ಪಿಯರ್ ಅಂತ ಹೇಳಿ. ಹೀಗೆ ಪ್ರೊಡ್ಯೂಸ್ ಆದಂಥ ಆ ಪ್ರೊಡಕ್ಟಿವಿಟಿ ಏನಿದೆ ಅದು ನಮ್ಮ ಫುಡ್ ಚೈನ್ನ ಮೂಲಕ, ಅಂದರೆ ನಮ್ಮ ಆಹಾರ ಸರಪಳಿಯ ಮೂಲಕ ಅದು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಹಾಗೆ
ಯಾವಾಗ ಜೀವಿ ಸಾಯುತ್ತೋ ಆ ಜೀವಿ ಸತ್ತ ನಂತರ ಡಿಕಾಂಪೋಸಿಷನ್ ನಡೆದು ಆ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಮತ್ತೆ ನಮ್ಮ ಸಾಯಿಲ್ನ ಒಳಗಡೆ ಬರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಈ ಡಿಕಾಂಪೋಸಿಷನ್ ಅಂದರೆ ಏನು? ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಟೀರಿಯಲ್ ಇಂಟು ಸಿಂಪಲ್ ಇನ್ಸಾಲ್ಯುಬಲ್ ಅಥವಾ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಅಂಥೇಳಿ ನಾವು ಗುರುತಿಸಬಹುದು. ಕಠಿಣವಾಗಿರುವಂಥ ಆರ್ಗ್ಯಾನಿಕ್ ಮ್ಯಾಟರ್ಸ್ಗಳನ್ನು, ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮ್ಯಾಟರ್ಸ್ಗಳನ್ನು ಸರಿನಾ ಸಣ್ಣ ಸಣ್ಣದಾದ ತುಂಡುಗಳಾಗಿ ಮತ್ತೆ ವಿಭಜಿಸಿ ನಂತರ ಅದೆಲ್ಲ ಡಿಕಾಂಪೋಸ್ಡ್ ಆಗಿ ಬ್ರೇಕ್ ಡೌನ್ ಆಗಿ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ಗಳ ರೂಪದಲ್ಲಿ ಮತ್ತು ನ್ಯೂಟ್ರಿಯೆಂಟ್ಸ್ಗಳ ರೂಪದಲ್ಲಿ ಭೂಮಿಯನ್ನು ಸೇರುವಂಥ ಈ ಪ್ರಕ್ರಿಯೆ ಏನಿದೆಯಲ್ಲ ಇದನ್ನೇ ನಾವು ಡಿಕಾಂಪೋಸಿಷನ್ ಅಂತ ಹೇಳಿ ಕರಿತೇವೆ. ಈ ಡಿಕಾಂಪೋಸಿಷನ್ ಪ್ರಕ್ರಿಯೆ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಆಗುವಂಥ ಒಂದು ಪ್ರಕ್ರಿಯೆ. ಇದರಲ್ಲಿ ಮೊದಲನೇ ಸ್ಟೇಜ್ ಏನಿದೆ ಗೊತ್ತಾ? ಅದು ಫ್ರಾಗ್ಮೆಂಟೇಷನ್ ಅಂತ ಹೇಳಿ ಕರಿತೇವೆ. ಯಾವುದೇ ಒಂದು ಜೀವಿಯಿಂದ ಕೊಳೆತಂಥ ಅಂದರೆ ಉದುರಿ ಹೋದ ಎಲೆಗಳಾಗಿರ್ಬೋದು ಅಥವಾ ಕೊಳೆತ ದೇಹ ಆಗಿರ್ಬೋದು, ಇದೆಲ್ಲ ಭೂಮಿಯ ಮೇಲಿದೆ ಅಂತ ಭಾವಿಸಿ ಅದನ್ನು ನಾವೀಗ ಆ ಕೊಳೆಯುತ್ತಾ ಇರುವಂಥ ಆರ್ಗ್ಯಾನಿಕ್ ಮ್ಯಾಟರನ್ನು ನಾವು ಡಿಟ್ರೈಟಸ್ ಅಂತ ಹೇಳಿ ಕರಿತೇವೆ. ಡೆಡ್ ಆರ್ಗ್ಯಾನಿಸಮ್ಸ್ ಅಥವಾ ಡೆಡ್ ರಿಮೈನ್ಸ್ ಆಫ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ಆ ಡಿಟ್ರೈಟಸ್ ಈಗ ಫ್ರಾಗ್ಮೆಂಟೇಷನ್ ಅನ್ನೋ ಪ್ರಕ್ರಿಯೆಗೆ ಒಳಪಟ್ಟು ಡಿಟ್ರೈಟಿವ್ ವೋರ್ಸ್ಗಳಂತ ಹೇಳಿದೆ. ಉದಾಹರಣೆಗೆ ಅರ್ಥವಮ್ಸ್ ಆಗಿರ್ಬೋದು, ಸಣ್ಣ ಸಣ್ಣ ಇನ್ಸೆಕ್ಟ್ಸ್ಗಳಾಗಿರ್ಬೋದು, ಇದೆಲ್ಲ ಆ ಆರ್ಗ್ಯಾನಿಕ್ ಮೆಟೀರಿಯಲನ್ನು ಬ್ರೇಕ್ ಡೌನ್ ಮಾಡ್ತಾ ಏನು ಮಾಡ್ತಾ ಇದೆ? ಫ್ರಾಗ್ಮೆಂಟೇಷನ್ ಅನ್ನೋ ಪ್ರಕ್ರಿಯೆಗೆ ಒಳಪಡಿಸ್ತಾ ಇದೆ. ಸೊ ಡಿಟ್ರೈಟಿವ್ ವೋರ್ಸ್ ಬ್ರೇಕ್ ಡಿಟ್ರೈಟಸ್ ಇಂಟು ಸ್ಮಾಲ್ ಪಾರ್ಟಿಕಲ್ಸ್. ಈ ಫ್ರಾಗ್ಮೆಂಟೇಷನ್ ಅನ್ನೋದು ಫಸ್ಟ್ ಪ್ರೋಸೆಸ್ ಇದು. ಅದಾದ ನಂತರ ಲೀಚಿಂಗ್. ಈಗ ಈ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಎಲ್ಲವುಗಳು ಕೂಡ ಯಾವಾಗ ಡಿಟ್ರೈಟಸ್ ಬ್ರೇಕ್ ಡೌನ್ ಆಗೋಕ್ಕೆ ಶುರುವಾಗುತ್ತೋ ಆಗ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಸಾಯಿಲ್ನ ಒಳಗಡೆ ಹೋಗ್ತಾ ಇದೆ ಅಂಥೇಳಿ ನೀವು ಭಾವಿಸಬೇಕು. ಅದನ್ನು ನಾವು ಲೀಚಿಂಗ್ ಅಂತ ಹೇಳಿ ಕರಿತೇವೆ. ಜೊತೆಗೆ ಕೆಟಬಾಲಿಸಮ್ ಅನ್ನೋ ಪ್ರಕ್ರಿಯೆಯನ್ನು ಕೂಡ ನಾವು ಗಮನಿಸ್ಬೋದು. ದಟ್ ಈಸ್ ನಥಿಂಗ್ ಬಟ್ ಡಿಗ್ರೇಡೇಷನ್ ಆಫ್ ಡಿಟ್ರೈಟಸ್ ಬೈ ಫಂಗಲ್ ಆ್ಯಂಡ್ ಬ್ಯಾಕ್ಟೀರಿಯಲ್ ಎನ್ಸೈಮ್ಸ್. ಅಂದರೆ ಎನ್ಸೈಮ್ಯಾಟಿಕ್ ಆ್ಯಕ್ಷನ್ಸ್ಗಳು ನಡೆಯೋದ್ರ ಮೂಲಕ ಮಾಲಿಕ್ಯೂಲ್ಸ್ಗಳು ಆರ್ಗ್ಯಾನಿಕ್ ಕಂಪೋನೆಂಟ್ ಅನ್ನೋದು ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ ಹೇಳಿ ನೀವು ಇಲ್ಲಿ ಭಾವಿಸಬೇಕು. ಇಲ್ಲಿ ಈ ಫ್ರಾಗ್ಮೆಂಟೇಷನ್ ಆಗಿರ್ಬೋದು, ಲೀಚಿಂಗ್ ಆಗಿರ್ಬೋದು, ಕೆಟಬಾಲಿಸಮ್ ಆಗಿರ್ಬೋದು, ಇದು ಮೂರೂ ಪ್ರೋಸೆಸ್ ಸೈಮಲ್ಟೇನಿಯಸ್ ಆಗಿ ಒಟ್ಟೊಟ್ಟಿಗೆ ಕೂಡ ನಡೀಬಹುದು ಅಂತ ಹೇಳಿ ನೀವು ಗಮನಿಸಬೇಕು. ಸರಿನಾ? ಯಾವಾಗ ಡಿಟ್ರೈಟಸ್ನ ಮೇಲೆ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಅಥವಾ ಎನ್ಸೈಮ್ಯಾಟಿಕ್ ಆಕ್ಟಿವಿಟಿ ನಡೀತಾ ಇದೆ, ಆಬ್ವಿಯಸ್ಲಿ ಅದರಲ್ಲಿದ್ದಂಥ ಆರ್ಗ್ಯಾನಿಕ್ ಮೆಟೀರಿಯಲ್ ಎಲ್ಲ ಬ್ರೇಕ್ ಡೌನ್ ಆಗಿ ಅಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಸಾಯಿಲ್ನ ಒಳಗಡೆ ಹೋಗುತ್ತೆ. ಲೀಚಿಂಗ್ ಕೂಡ ನಡೀತಾ ಇದೆ ಅಲ್ಲಿ ಅಂತ. ಸರಿನಾ? ಅದಾದ ನಂತರ ಯಾವಾಗ ಆರ್ಗ್ಯಾನಿಕ್ ಮೆಟೀರಿಯಲ್ ಬ್ರೇಕ್ ಡೌನ್ ಆಗುತ್ತೋ ಆಗ ಸಾಮಾನ್ಯವಾಗಿ ಒಂದು ಸಾಫ್ಟ್ ಮೃದುವಾದ ಅಮಾರ್ಫಸ್ ಸಬ್ಸ್ಟೆನ್ಸ್ನ ರೀತಿಯಲ್ಲಿ ಆ ಆರ್ಗ್ಯಾನಿಕ್ ಮೆಟೀರಿಯಲ್ ಬದಲಾಗೋದನ್ನು ನಾವು ಗಮನಿಸ್ಬೋದು. ಅದನ್ನೇ ನಾವು ಹ್ಯೂಮಸ್ ಅಂತ ಹೇಳಿ ಕರಿತೇವೆ. ಅಕ್ಯುಮುಲೇಷನ್ ಆಫ್ ಡಾರ್ಕ್ ಅಮಾರ್ಫಸ್ ಸಬ್ಸ್ಟೆನ್ಸ್ ನೇಮ್ಡ್ ಹ್ಯೂಮಸ್ ಇನ್ ಟು ದ ಸಾಯಿಲ್ ಈಸ್ ಕಾಲ್ಡ್ ಆಸ್ ಹ್ಯೂಮಿಫಿಕೇಷನ್ ಅಂಥೇಳಿ. ಈಗ ಕೆಟಬಾಲಿಸಮ್ ಆದ ನಂತರ ಹ್ಯೂಮಿಫಿಕೇಷನ್ ನಡೀತಾ ಇದೆ. ಹ್ಯೂಮಸ್ ಅಲ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ ಈಗ ಹ್ಯೂಮಸ್ ಆಗಿ ಬದಲಾಗ್ತಾ ಆ ಆರ್ಗ್ಯಾನಿಕ್ ಮಟೀರಿಯಲ್ ಅನ್ನೋದು ಸಾಯಿಲ್ನ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿ ಭಾವಿಸ್ಬೇಕು. ಹೀಗೆ ಈ ಹ್ಯೂಮಸ್ ಫಾರ್ಮ್ ಆದಾಗ ಸಾಮಾನ್ಯವಾಗಿ ಆ ಹ್ಯೂಮಸ್ ಏನಿದೆಯಲ್ಲ ಆ ಹ್ಯೂಮಸ್ ಅನ್ನೋದು ನಿಧಾನವಾಗಿ ಬ್ರೇಕ್ ಡೌನ್ ಆಗುತ್ತೆ. ಆ ಹ್ಯೂಮಸ್ನ ಬ್ರೇಕ್ ಡೌನ್ ಮಾಡೋದು ಕೂಡ ತುಂಬ ಸ್ಲೋ ಪ್ರೋಸೆಸ್ ಆಗಿರುತ್ತೆ. ಆ ಡಿಕಾಂಪೋಸಿಷನ್ ರೇಟ್ ಆಫ್ ಹ್ಯೂಮಸ್ ಏನಿದೆಯಲ್ಲ ಅದು ನಿಧಾನ ಗತಿಯಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ. ಹೀಗೆ ಆ ಹ್ಯೂಮಸ್ನ ಮೇಲೆ ಮತ್ತೆ ಮೈಕ್ರೋಬೆಲ್ ಆ್ಯಕ್ಷನ್ಸ್ ನಡೆದು ಏನಾಗುತ್ತೆ? ಮಿನರಲೈಸೇಷನ್ ಅನ್ನೋ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆ ಮೈಕ್ರೋಬ್ಸ್ಗಳೆಲ್ಲ ಆ ಹ್ಯೂಮಸನ್ನು ಡಿಗ್ರೇಡ್ ಮಾಡ್ತಾ ಅದರ ಒಳಗಡೆ ಇರುವಂತಹ ಮಿನರಲ್ಸ್ಗಳನ್ನು, ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ಗಳನ್ನು ಭೂಮಿಯ ಒಳಗಡೆಗೆ ಕಳಿಸ್ತಾ ಇದೆ ಅಂಥೇಳಿ ನೀವು ಭಾವಿಸ್ಬೇಕು. ಸೊ ಇದನ್ನೇ ನಾವು ಮಿನರಲೈಸೇಷನ್ ಅಂಥೇಳಿ ಗುರುತಿಸ್ತೇವೆ. ಸೊ ಈ 5 ಪ್ರಕ್ರಿಯೆಗಳಲ್ಲಿ ಒಂದು ಆರ್ಗ್ಯಾನಿಕ್ ಮಟೀರಿಯಲ್ ಅಥವಾ ಡಿಟ್ರೈಟಸ್ ಅನ್ನೋದು ಬ್ರೇಕ್ ಡೌನ್ ಆಗ್ತಾ ಇದೆ, ಡಿಕಾಂಪೋಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ಹಾಗೆ ಈಗ ಇರುವಂಥ ಆರ್ಗ್ಯಾನಿಕ್ ಮಟೀರಿಯಲ್ ಏನಿದೆ ಅದು ಸಾಮಾನ್ಯವಾಗಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೋಗ್ತಾ ಇದೆ ಅಂಥೇಳಿ ನೀವು ಭಾವಿಸ್ಬೇಕಲ್ವಾ? ಅದನ್ನು 2 ರೀತಿಯಾದ ಆಹಾರ ಸರಪಳಿಗಳಿಂದ ನಾವು ಕಾಣಬಹುದು. ಇಲ್ಲಿ ಆಹಾರ ಸರಪಳಿ ಅಂತ ಏನಿದೆ, ಫುಡ್ ಚೈನ್ ಅಂತ ಹೇಳಿ ಏನಿದೆ, ಇದು ರೆಪ್ರೆಸೆಂಟೇಷನ್ ಆಫ್ ಲೀನಿಯರ್ ಸೀಕ್ವೆನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್ ಅಂತ ಹೇಳಿದ್ರೆ ಈ ಜೀವಿಗಳ ಒಂದು ಸರಪಳಿಯಲ್ಲಿ ಪ್ರತಿಯೊಂದು ಜೀವಿಯು ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿದೆ ತನ್ನ ಆಹಾರಕ್ಕಾಗಿ ಅಂತೇಳಿ ನಾವು ಏನು ಗುರುತಿವ ಈ ಆಹಾರ ಸರಪಳಿಯನ್ನೇ ನಾವು ಫುಡ್ ಚೈನ್ ಅಥವಾ ಆಹಾರ ಸರಪಳಿ ಅಂತ ಹೇಳಿ ಕರಿತೇವೆ. ಜೀವಿಗಳ ಒಂದು ಸರಪಳಿ ಇದು. ಈ ಸರಪಳಿನಲ್ಲಿ ಅಂದರೆ ಇದೊಂದು ಇಮ್ಯಾಜಿನರಿ ಸರಪಳಿ, ಆಯಿತಾ? ನಾವು ಅದು ಸರಪಳಿನ ನೋಡೋಕ್ಕಾಗಲ್ಲ, ಹಾಗೆಲ್ಲ ಅಂದ್ಕೊಳ್ಬಾರ್ದು. ಅಂದರೆ ನಮ್ಮ ಪ್ರಕೃತಿಯಲ್ಲಿ ಇರುವಂಥ ಒಂದು ಸರಪಳಿ ಇದು. ಅಂದರೆ ಈಗ ಪ್ರೊಡ್ಯೂಸರ್ಸ್ಗಳು ತಮ್ಮ ಆಹಾರವನ್ನು ತಾವು ಸಿಂಥಸೈಸ್ ಮಾಡುತ್ತವಾ,
ಆ ಪ್ರೊಡ್ಯೂಸರ್ಸ್ಗಳನ್ನ ತಿಂದು ಬದುಕೋದಕ್ಕೆ ಒಂದಷ್ಟು ಹರ್ಬಿವೋರ್ಸ್ಗಳಿರುತ್ತಾ, ಈ ಸಣ್ಣ ಸಣ್ಣದಾದ ಹರ್ಬಿವೋರ್ಸ್ಗಳನ್ನ ತಿಂದು ಬದುಕೋದಕ್ಕೆ ಒಂದಷ್ಟು ರೀತಿಯ ಸಣ್ಣ ಸಣ್ಣದಾದ ಕಾರ್ನಿವೋರ್ಸ್ಗಳಿರುತ್ತಾ, ಮಾಂಸಾಹಾರಿಗಳಿರುತ್ತಾ. ಈ ಸಣ್ಣ ಮಾಂಸಾಹಾರಿಗಳನ್ನ ತಿಂದು ಬದುಕೋದಕ್ಕೆ ದೊಡ್ಡ ಮಾಂಸಾಹಾರಿಗಳು ಕೂಡ ಇರುತ್ತವೆ. ಹೀಗೆ ಇಲ್ಲಿ ಆಹಾರ ಉತ್ಪಾದನೆ ಮತ್ತು ಎನರ್ಜಿ ಅನ್ನೋದು ಎಲ್ಲಿಂದ ಸಿಗ್ತಾ ಇದೆ? ಮೊದಲಿಗೆ ಫೋಟೋಸಿಂಥಸಿಸ್ನ ಮೂಲಕ ನಡೀತಾ ಇರುವಂಥ ಫೋಟೋಸಿಂಥಸಿಸ್ನ ಮೂಲಕ ಆಹಾರವನ್ನು ಉತ್ಪಾದನೆ ಮಾಡ್ಕೊಳ್ತಾ ಇರುವಂಥ ಪ್ರೊಡ್ಯೂಸರ್ಸ್ಗಳ ಮೂಲಕ ನಮಗೆ ಎನರ್ಜಿ ಅನ್ನೋದು ಸಿಗ್ತಾ ಇದೆ. ಹಾಗಾಗಿ ನಾವು ಇದನ್ನು ಗ್ರೇಜಿಂಗ್ ಫುಡ್ ಚೈನ್ ಅಂತೇಳಿ ಕರಿತೇವೆ. ಸರಿನಾ? ಸಾಮಾನ್ಯವಾಗಿ ಸಸ್ಯಗಳಿಂದ ಅಥವಾ ಫೋಟೋಸಿಂಥಸಿಸಿಂದ ಎನರ್ಜಿ ಸಿಗ್ತಾ ಇದೆ ಒಂದು ಆಹಾರ ಸರಪಳಿಯಲ್ಲಿ ಅಂತ ಹೇಳಿದರೆ ಅದನ್ನು ನಾವು ಗ್ರೇಜಿಂಗ್ ಫುಡ್ ಚೈನ್ ಅಂತೇಳಿ ಕರಿತೇವೆ. ಸೊ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರುವಂಥ ಪ್ರೈಮರಿ ಕನ್ಸ್ಯೂಮರ್ಸ್ಗಳು ಹರ್ಬಿವೋರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುವಂಥ ಕನ್ಸ್ಯೂಮರ್ಸ್ಗಳು ಸೆಕೆಂಡರಿ ಕನ್ಸ್ಯೂಮರ್ಸ್ಗಳು. ಇದರಲ್ಲಿ ಕೂಡ ಅಗೇನ್ ಪ್ರೈಮರಿ ಕಾರ್ನಿವೋರ್ ಮತ್ತು ಆ ಪ್ರೈಮರಿ ಕಾರ್ನಿವೋರ್ನ ಮೇಲೆ ಡಿಪೆಂಡ್ ಆಗಿರುವಂಥ ಸೆಕೆಂಡರಿ ಕಾರ್ನಿವೋರನ್ನು ಕೂಡ ನಾವು ಗಮನಿಸ್ಬೋದು. ಇದು ಆಹಾರ ಸರಪಳಿಯಲ್ಲಿ ಟರ್ಷರಿ ಕನ್ಸ್ಯೂಮರ್ ಅಂತೇಳಿ ನಾವು ಕರಿತೇವೆ. ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ತುಂಬ ಈಸಿ. ಸರಿನಾ? ಇದು ಒಂದು ರೀತಿಯಾದ ಆಹಾರ ಸರಪಳಿ. ಹಾಗೆ ಇನ್ನೊಂದು ರೀತಿಯಾದ ಆಹಾರ ಸರಪಳಿಯನ್ನು ನಾವು ಗಮನಿಸ್ಬೋದು, ಡಿಟ್ರೈಟಸ್ ಫುಡ್ ಚೈನ್ ಅಂತ ಹೇಳಿದರೆ ನಮ್ಮಲ್ಲಿ ಈಗ ಎನರ್ಜಿ ಅನ್ನೋದು ಫೋಟೋಸಿಂಥಸಿಸ್ನ ಮೂಲಕ ಬರುತ್ತೆ ಸರಿ, ಆದರೆ ಒಂದು ಜೀವಿ ಸತ್ತೋಗಿದೆ ಅಂತ ಇಟ್ಕೊಳ್ಳಿ. ಆ ಸತ್ತೋಗಿರುವಂಥ ಜೀವಿಯನ್ನು, ಆ ಡೆಡ್ ಆರ್ಗ್ಯಾನಿಕ್ ಮಟೀರಿಯಲನ್ನು ಕೂಡ ಬ್ರೇಕ್ ಡೌನ್ ಮಾಡಿ ಎನರ್ಜಿಯನ್ನು ಪಡ್ಕೊಳ್ಳುವಂಥ ಡೆಟ್ರೈಟಿವೋರ್ಸ್ಗಳು ಕೂಡ ನಮ್ಮಲ್ಲಿ ಕಾಣಬಹುದು, ಹೌದಲ್ವಾ? ಹಾಗಾಗಿ ಇಲ್ಲಿ ಎನರ್ಜಿಯ ಗೇನ್ ಅನ್ನೋದು ಎಲ್ಲಿಂದ ಆಗ್ತಾ ಇದೆ? ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ನಿಂದ ಆಗ್ತಾ ಇದೆ, ಡಿಟ್ರೈಟಸ್ನಿಂದ ಆಗ್ತಾ ಇದೆ. ಹಾಗಾಗಿ ನಾವಿದನ್ನು ಡಿಟ್ರೈಟಸ್ ಫುಡ್ ಚೈನ್ ಅಂತ ಹೇಳಿ ಕೂಡ ಕರಿತೇವೆ. ಸೊ ಇಲ್ಲಿ ಆ ಆರ್ಗ್ಯಾನಿಕ್ ಮ್ಯಾಟರನ್ನು ಬ್ಯಾಕ್ಟೀರಿಯಾ ಹಾಗೂ ಫಂಗೈ ಅಥವಾ ಡಿಟ್ರೈಟಿವೋರ್ಸ್ಗಳು ನಿಧಾನವಾಗಿ ಬ್ರೇಕ್ ಡೌನ್ ಮಾಡಿ ಆರ್ಗ್ಯಾನಿಕ್ ಮೆಟೀರಿಯಲ್ನಿಂದ ಎನರ್ಜಿಯನ್ನು ಪಡ್ಕೊಳ್ಳುತ್ತವೆ. ಹೀಗೆ ಇರುವಂಥ ಡಿಟ್ರೈಟಿವೋರ್ಸ್ಗಳನ್ನು, ಈಗ ಉದಾಹರಣೆಗೆ ಅರ್ತ್ವಮ್, ಎರೆಹುಳು, ಈ ಎರೆಹುಳನ್ನು ಸಣ್ಣದಾದ ಗುಬ್ಬಚ್ಚಿ ಬಂದು ತಿನ್ನಬಹುದು, ಹೌದಾ? ಇದು ಒಂದು ಡಿಟ್ರೈಟಿವೋರ್ಸ್ ಫುಡ್ ಚೈನ್ ಆಯಿತು. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಡೆಟ್ರೈಟಿವೋರ್ಸ್ನ ಅಂದರೆ ಈ ಸ್ಪ್ಯಾರೋವನ್ನು ಇನ್ನೊಂದು ಫಾಕ್ಸೋ ಅಥವಾ ಇನ್ನೊಂದು ಹದ್ದೋ ಬಂದು ತಿನ್ನಬಹುದು, ಹೌದಾ? ಸೊ ಆಗ ಏನಾಗುತ್ತೆ, ಆ DFC ಡಿಟ್ರೈಟಿವೋರ್ಸ್ ಡಿಟ್ರೈಟಸ್ ಫುಡ್ ಚೈನ್ ಮತ್ತು ಗ್ರೇಜಿಂಗ್ ಫುಡ್ ಚೈನ್ ಎರಡೂ ಕೂಡ ಲಿಂಕ್ ಆದಂಗೆ ಆಗುತ್ತೆ, ಕನೆಕ್ಟಿಂಗ್ ಲಿಂಕ್ ಆದಂಗೆ ಆಗುತ್ತೆ, ಹೌದಲ್ವಾ? ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ಯಾವುದೇ ಒಂದು ಲೀನಿಯರ್ ಸೀಕ್ವೆನ್ಸ್ ಇರುವಂಥ ಫುಡ್ ಚೈನ್ ಅನ್ನೋದು ಕಾಣಲ್ಲ. ಅಂತ ಹೇಳಿದ್ರೆ ಇಲ್ಲಿ ಒಂದು ಜೀವಿ ಸಾಮಾನ್ಯವಾಗಿ ತನ್ನ ಆಹಾರಕ್ಕಾಗಿ 2ಕ್ಕಿಂತ 3 ಅಥವಾ ಸಾಕಷ್ಟು ಜೀವಿಗಳ ಮೇಲೆ ಡಿಪೆಂಡ್ ಆಗಿರಬಹುದು. ಒಂದು ಜೀವಿ ಕೇವಲ ಒಂದೇ ಜೀವಿಯನ್ನು ತಿಂದು ಬದುಕುತ್ತೆ ಅನ್ನೋದು ನಮ್ಮ ಪ್ರಕೃತಿನಲ್ಲಿ ಕಾಣಲ್ಲ, ಹೌದಾ? ಹಾಗಾಗಿ ಈ ಫುಡ್ ಚೈನ್ಸ್ಗಳು ಕೂಡ ಕನೆಕ್ಟಿಂಗ್ ಒಂದಕ್ಕೊಂದು ಕನೆಕ್ಟ್ ಆಗಬಹುದು. ಅಥವಾ ಇದೇ ಸ್ಪ್ಯಾರೋ ಇಲ್ಲಿ ಸಣ್ಣದಾದ ಬೀಜಗಳನ್ನು, ಕಾಳುಗಳನ್ನು ತಿಂದು ಬದುಕ್ತಾ ಇದ್ದರೆ ಆಗ ಅಲ್ಲಿ ಏನಾಗುತ್ತೆ, ಗ್ರೇಜಿಂಗ್ ಫುಡ್ ಚೈನಿಂದ ಅದನ್ನು ಆಹಾರವನ್ನು ಪಡ್ಕೊಳ್ತಾ ಇದೆ ಅನ್ನೋಂಗಾಯಿತು, ಹೌದಲ್ವಾ? ಈ ರೀತಿಯಾಗಿ, ಸರಿನಾ? ಸೊ ಯಾವಾಗ ಫುಡ್ ಚೈನ್ಸ್ಗಳು ಒಂದಕ್ಕೊಂದು ಕನೆಕ್ಟ್ ಆಗುತ್ತವೋ ಆಗ ಅದು ಒಂದು ಇಂಟರ್ ಕನೆಕ್ಟಿಂಗ್ ಫುಡ್ ವೆಬ್ಬನ್ನು ಕೂಡ ಅಲ್ಲಿ ಫಾರ್ಮ್ ಮಾಡೋದನ್ನು ನಾವು ಗಮನಿಸ್ಬೋದು, ಸರಿನಾ? ಸೊ ಅದೇ ಈಗ ಫುಡ್ ಚೈನಲ್ಲಿ ಕಂಡುಬರುವಂಥ ಟ್ರಾಪಿಕ್ ಲೆವೆಲ್ಸ್ಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಂಬರೋಣ. ಇಲ್ಲಿ ಟ್ರಾಪಿಕ್ ಲೆವೆಲ್ ಅಂತ ಹೇಳಿದ್ರೆ ಒಂದು ಪೊಸಿಷನ್ ಅಥವಾ ಒಂದು ಲೆವೆಲ್, ಸರಿನಾ? ಸೊ ಆ ಪೊಸಿಷನ್ ಆರ್ ಲೆವೆಲ್ ಆಫ್ ಎನ್ ಆರ್ಗ್ಯಾನಿಸಮ್ ಇನ್ ಅ ಫುಡ್ ಚೈನ್ ಈಸ್ ನಥಿಂಗ್ ಬಟ್ ಟ್ರಾಪಿಕ್ ಲೆವೆಲ್. ಸೊ ಇಲ್ಲಿ ಈ ಪ್ರೈಮರಿ ಟ್ರಾಪಿಕ್ ಪ್ರೊಡ್ಯೂಸರ್ಸ್ ಇದೆಯಲ್ಲ, ಇವ್ರದ್ದು ಫಸ್ಟ್ ಲೆವೆಲ್ ಆಫ್ ಟ್ರಾಪಿಕ್ ಲೆವೆಲ್ಲು, ಅಂದರೆ ಫಸ್ಟ್ ಟ್ರಾಪಿಕ್ ಲೆವೆಲ್ಲು. ಆಮೇಲೆ ಪ್ರೈಮರಿ ಕನ್ಸ್ಯೂಮರ್ಸು ಸೆಕೆಂಡ್ ಟ್ರಾಪಿಕ್ ಲೆವೆಲ್ಲು. ಆಮೇಲೆ ಸೆಕೆಂಡರಿ ಕನ್ಸ್ಯೂಮರ್ಸು ಥರ್ಡ್ ಟ್ರಾಪಿಕ್ ಲೆವೆಲ್ಲು. ಆಮೇಲೆ ಟರ್ಷರಿ ಕನ್ಸ್ಯೂಮರ್ ಲೆವೆಲ್ಸು ಫೋರ್ತ್ ಟ್ರಾಪಿಕ್ ಲೆವೆಲ್. ಹೀಗೆ ಒಂದೊಂದು ಲೆವೆಲನ್ನು ನಾವಿಲ್ಲಿ ಒಂದೊಂದು ಟ್ರಾಪಿಕ್ ಲೆವೆಲ್ ಆಗಿ ಗುರುತಿಸ್ತಾ ಇದ್ದೇವೆ. ಇದು ಒಂದೊಂದು ಸ್ಪೀಷೀಸ್ ಅಂತಲ್ಲ. ಈ ಫಸ್ಟ್ ಟ್ರಾಪಿಕ್ ಲೆವೆಲ್ನಲ್ಲಿ ಇದೇ ರೀತಿಯಾದ ಸಾಕಷ್ಟು ಪ್ರೈಮರಿ ಕನ್ಸ್ಯೂಮರ್ಸ್ಗಳಿರಬಹುದು. ಥರ್ಡ್ ಟ್ರಾಪಿಕ್ ಲೆವೆಲ್ನಲ್ಲಿ ಇದೇ ರೀತಿಯಾದ ಸಾಕಷ್ಟು ಸೆಕೆಂಡರಿ ಕನ್ಸ್ಯೂಮರ್ಸ್ಗಳು ಇರಬಹುದು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಾ? ಸೊ ಯಾವಾಗ ಇಂಟರ್ ಕನೆಕ್ಟಿಂಗ್ ಫುಡ್ ಚೈನ್ಸ್ಗಳು ಸೇರಿಕೊಳ್ಳುತ್ತೋ ಆಗ ಒಂದು ಫುಡ್ ವೆಬ್ ಫಾರ್ಮ್ ಆಗುತ್ತೆ. ಇದನ್ನು ನಾವು ಸಾಮಾನ್ಯವಾಗಿ ನಮ್ಮ ಪ್ರಕೃತಿಯಲ್ಲಿ ಸಾಮಾನ್ಯವಾಗಿ ಕಾಣಬಹುದು. ಒಂದು ಲೀನಿಯರ್ ಸೀಕ್ವೆನ್ಸ್ ಇರುವಂತಹ ಫುಡ್ ಚೈನನ್ನು ನಾವು ಪ್ರಕೃತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಫುಡ್ ಚೈನ್ ಇದೆಯಲ್ಲ, ಇದು ಮೋರ್ ರಿಯಲ್ ಅಂಥೇಳಿ ನಾವು ಗುರುತಿಸಬಹುದು, ಸರಿನಾ? ಅರ್ಥ ಆಗ್ತಿದೆಯಾ? ರೈಟ್. ಸೊ ಈಗ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಒಂದೇ ಜೀವಿ ಬೇರೆ ಬೇರೆ ಟ್ರಾಪಿಕ್ ಲೆವೆಲ್ನಲ್ಲಿ ಇರೋದನ್ನು ಕೂಡ ನಾವು ಗಮನಿಸ್ಬೋದು. ಉದಾಹರಣೆಗೆ ನಾವು ಏನಾದರೂ ಈಗ ಉದಾಹರಣೆಗೆ ನಾವು ವೆಜಿಟೇಬಲ್ನ ತಿಂತಾ ಇದೀವಿ ಅಂತ ಇಟ್ಕೊಳ್ಳಿ, ಸರಿನಾ? ಯಾವಾಗ ನಾವು ವೆಜಿಟೇಬಲನ್ನು ತಿಂತೇವೆ ಅಥವಾ ಕಾಳುಗಳನ್ನು ತಿಂತೇವೆ, ನಾವು ಪ್ರೈಮರಿ ಕನ್ಸ್ಯೂಮರ್ಸ್ಗಳಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಆಹಾರ ಸರಪಳಿನಲ್ಲಿ.
ಯಾವಾಗ ನಾವು ಮೀಟನ್ನು ತಿಂತೇವೆ, ಮಾಂಸವನ್ನು ತಿಂತೇವೆ, ಆಗ ನಾವು ಸೆಕೆಂಡರಿ ಕನ್ಸ್ಯೂಮರ್ಸ್ಗಳ ಲೆಕ್ಕದಲ್ಲಿ. ಯಾವಾಗ ನಾವು ಸ್ಯಾಲ್ಮನ್ ಅಥವಾ ಬೇರೆ 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 ರೀತಿಯಾದ ಫಿಶಸ್ಗಳನ್ನು ನಾವು ತಿಂತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಅಲ್ಲಿ ಸ್ಯಾಲ್ಮನ್ ಅನ್ನೋದು ಆಲ್ರೆಡಿ ಒಂದು ಸೆಕೆಂಡರಿ ಕನ್ಸ್ಯೂಮರ್. ಅದು ದೊಡ್ಡ ದೊಡ್ಡ ಅಂದರೆ ಅದು ದೊಡ್ಡ 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 ಫಿಶ್, ಅದು ಅಂದರೆ ಸಣ್ಣ ಸಣ್ಣ ಫಿಶ್ಗಳನ್ನು ಅದು ತಿಂದು ಬದುಕುತ್ತೆ. ಅಂಥ ಒಂದು ಸೆಕೆಂಡರಿ ಕನ್ಸ್ಯೂಮರನ್ನು ನಾವು ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಟರ್ಷರಿ ಕನ್ಸ್ಯೂಮರ್ಗಳಾಗ್ಬಿಡ್ತೀವಿ, ಟಾಪ್ ಕಾರ್ನಿವರ್ಸ್ಗಳಾಗ್ಬಿಡ್ತೀವಿ. ಸೊ ಹ್ಯೂಮನ್ ಬೀಯಿಂಗ್ಸ್ ನಾವು ಓಮ್ನಿವರ್ಸ್. ಹೌದು, ನಾವು ನಮ್ಮ ಆಹಾರ, ನಾವು ತಿನ್ನುವಂಥ ಆಹಾರದ ಆಧಾರದ ಮೇಲೆ ಒಂದಕ್ಕಿಂತ ಹೆಚ್ಚು ಟ್ರಾಪಿಕ್ ಲೆವೆಲ್ಸ್ಗಳಲ್ಲಿ ನಾವು ಕಾಣಬಹುದು ಅಂತ. ಸರಿನಾ? ಅಂತ ಹೇಳಿದ್ರೆ ಒಂದು ಜೀವಿ ಒಂದೇ ಟ್ರಾಪಿಕ್ ಲೆವೆಲಲ್ಲಿ ಇರಬೇಕು ಅಂತೇನಿಲ್ಲ, ಒಂದಕ್ಕಿಂತ ಹೆಚ್ಚು ಟ್ರಾಪಿಕ್ ಲೆವೆಲ್ಸ್ಗಳಲ್ಲಿ ಕೂಡ ಇರಬಹುದು ಅಂತ ಹೇಳಿ. ಸರಿನಾ? ರೈಟ್. ಸೊ ಹೀಗೆ ನಮ್ಮ ಪ್ರಕೃತಿನಲ್ಲಿ ಕಂಡುಬರುವಂತಹ ಈ ಎಲ್ಲ ಬಯೋಮಾಸ್ ಆಗಿರಬಹುದು. ಈಗ ಬಯೋಮಾಸನ್ನು ನಾವು ಯಾವುದರಲ್ಲಿ ಅಳತೆ ಮಾಡ್ತೇವೆ ಅದನ್ನು ನಾನು ಹೇಳಿದೆ ಅಂದ್ಕೊಳ್ತೀನಿ. ಸರಿನಾ? ಕಿಲೋ ಕ್ಯಾಲೋರೀಸ್ ಮೀಟರ್ ಪರ್ ಸ್ಕ್ವೇರ್ ಅಥವಾ ಗ್ರಾಮ್ಸ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳಿ ನಾವು ಕಲ್ತ್ವಲ್ವಾ. ಹೀಗೆ ಆ ಒಂದೊಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇರುವಂಥ ಬಯೋಮಾಸ್ ಆಗಿರಬಹುದು ಅಥವಾ ಆ ಜೀವಿಗಳ ಸಂಖ್ಯೆ ಆಗಿರಬಹುದು, ಇವೆಲ್ಲವನ್ನು ನಾವು ಗ್ರಾಫ್ನ ಮೂಲಕ ಪ್ಲಾಟ್ ಮಾಡಿದ್ರೆ ನಮಗೆ ಒಂದು ಪಿರಮಿಡ್ನ ರೀತಿಯಾದ ಗ್ರಾಫ್ ಸಿಗುತ್ತೆ. ಸರಿನಾ? ಸೊ ಆ ಪಿರಮಿಡ್ಸ್ಗಳನ್ನು ಈಗ ಅರ್ಥ ಮಾಡ್ಕೊಳ್ತಾ ಹೋಗೋಣ ಬ್ರೀಫಾಗಿ. ಸರಿನಾ? ಇಲ್ಲಿ ಪಿರಮಿಡ್ ಆಫ್ ನಂಬರ್, ಎಕೋಲಾಜಿಕಲ್ ಪಿರಮಿಡ್ಸ್ಗಳು ದೇ ಸಿಂಪ್ಲಿ ರೆಪ್ರೆಸೆಂಟ್ಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಒಂದು ಎಕೋಸಿಸ್ಟಮ್ನ ಡೈನಮಿಕ್ಸನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋದನ್ನೇ ನಾವು ಎಕೋಲಾಜಿಕಲ್ ಪಿರಮಿಡ್ಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಇಲ್ಲಿ ಪಿರಮಿಡ್ಸ್ ಆಫ್ ನಂಬರ್ನ ವಿಷಯಕ್ಕೆ ಬಂದಾಗ, ಒಂದು ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಇದೆ, ಅಲ್ಲಿರುವಂಥ ಟೋಟಲ್ ಪ್ರೊಡ್ಯೂಸರ್ಸ್ ಎಷ್ಟಿದ್ದಾರೆ, ಟೋಟಲ್ ಪ್ರೈಮರಿ ಕನ್ಸ್ಯೂಮರ್ಸ್ ಎಷ್ಟಿದ್ದಾರೆ, ಸೆಕೆಂಡರಿ ಕನ್ಸ್ಯೂಮರ್ಸ್ ಎಷ್ಟಿದ್ದಾರೆ, ಟರ್ಷರಿ ಕನ್ಸ್ಯೂಮರ್ಸ್ ಎಷ್ಟಿದ್ದಾರೆ ಅಂತ ನಾವೇನಾದ್ರು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ನಮಗೆ ಒಂದು ಅಪ್ರೈಟ್ ಆಗಿರುವಂಥ ಒಂದು ಪಿರಮಿಡ್ ನಮಗೆ ಸಿಗುತ್ತೆ. ಸೊ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮಲ್ಲಿ ಸಾಮಾನ್ಯವಾಗಿ ಪಿರಮಿಡ್ ಅನ್ನೋದು ಅಪ್ರೈಟ್ ಆಗಿರುತ್ತೆ. ಅದೇ ಒಂದು ದೊಡ್ಡ ಟ್ರೀಯನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ಪಿರಮಿಡ್ ಅನ್ನೋದು ಇನ್ವರ್ಟೆಡ್ ಆಗಿ ಕೂಡ ಕಾಣಬಹುದು. ಹಾಗೆ ಬಯೋಮಾಸ್, ಪಿರಮಿಡ್ ಆಫ್ ಬಯೋಮಾಸ್, ಫಾರೆಸ್ಟ್ ಎಕೋಸಿಸ್ಟಮ್ನಲ್ಲಿ ಸಾಮಾನ್ಯವಾಗಿ ಬಯೋಮಾಸ್ನ ಪಿರಮಿಡ್ ಏನಿದೆ ಅದು ಅಪ್ರೈಟ್ ಆಗಿರುತ್ತೆ. ಪ್ರೊಡ್ಯೂಸರ್ಸ್ಗಳ ಹತ್ರ ಹೆಚ್ಚಿಗೆ ಬಯೋಮಾಸ್ ಇರುತ್ತೆ, ಪ್ರೈಮರಿ ಕನ್ಸ್ಯೂಮರ್ಸ್ಗಳ ಹತ್ರ ಸ್ವಲ್ಪ ಕಡಿಮೆ ಬಯೋಮಾಸ್, ಸೆಕೆಂಡರಿ ಕನ್ಸ್ಯೂಮರ್ಸ್ಗಳ ಹತ್ರ ಇನ್ನೂ ಸ್ವಲ್ಪ ಕಡಿಮೆ ಬಯೋಮಾಸ್, ಟರ್ಷರಿ ಕನ್ಸ್ಯೂಮರ್ಸ್ಗಳ ಹತ್ರ ಇನ್ನೂ ಸ್ವಲ್ಪ ಕಡಿಮೆ ಬಯೋಮಾಸ್. ಆ ರೀತಿಯಾಗಿ ಅದೇ ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಪಿರಮಿಡ್ ಇನ್ವರ್ಟೆಡ್ ಆಗಿರೋದನ್ನು ನಾವು ಗಮನಿಸ್ಬೋದು. ಆದರೆ ಪಿರಮಿಡ್ ಆಫ್ ಎನರ್ಜಿ ಏನಿದೆಯಲ್ಲ, ಇದು ಯಾವಾಗಲೂ ಅಪ್ರೈಟ್ ಆಗಿರುತ್ತೆ. ಯಾವಾಗ ನಾವು ಟ್ರಾಪಿಕ್ ಲೆವೆಲ್ಸ್ಗಳನ್ನು ತಿಳ್ಕೊಂಡ್ವೋ, ಟ್ರಾಪಿಕ್ ಲೆವೆಲ್ಸ್ಗಳಲ್ಲಿ ನೀವು ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಎನರ್ಜಿ ಅನ್ನೋದು ಸಾಮಾನ್ಯವಾಗಿ ಒಂದು ಟ್ರಾಪಿಕ್ ಲೆವೆಲ್ನಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಹೋಗುವಾಗ ಸಾಮಾನ್ಯವಾಗಿ ಕೇವಲ 10% ಆಫ್ ಎನರ್ಜಿ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇದೆ. ಯಾಕೋ ಬರೀತಲ್ಲಪ್ಪ ಇದು ಒಂದು, ಓಕೆ ಈ ಕಡೆ ಬರೆದ್ಬಿಡ್ತೀನಿರಪ್ಪ. 10% ಎನರ್ಜಿಯನ್ನು ಮಾತ್ರ ಟ್ರಾನ್ಸ್ಫರ್ ಆಗ್ತಾ ಇದೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ. 90% ಎನರ್ಜಿ ಅನ್ನೋದು 90% ಅನ್ನೋದು ಲಾಸ್ಟ್ ಆಗಿ ಹೋಗ್ತಾ ಇದೆ. ಯಾವ ರೂಪದಲ್ಲಿ? ಹೀಟ್ನ ರೂಪದಲ್ಲಿ. ಸರಿನಾ? ಅಗೇನ್ ಇಲ್ಲಿಂದ ಇಲ್ಲಿಗೆ ಮತ್ತೆ 10% ಮಾತ್ರ ಹೋಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಮಾತ್ರ ಅಗೇನ್ 10% ಮಾತ್ರ ಹೋಗ್ತಾ ಇದೆ. ಸರಿನಾ? ಇದು ಎನರ್ಜಿ ಫ್ಲೋನ ರೂಪ. ಇದು ನಮ್ಮ ಪ್ರಕೃತಿನಲ್ಲಿ ಹೀಗೇನೆ ಎನರ್ಜಿ ಅನ್ನೋದು ಯೂನಿಡೈರೆಕ್ಷನಲ್. ಇಲ್ಲಿ ಫಸ್ಟ್ ಟ್ರಾಫಿಕ್ ಲೆವೆಲ್ ಏನಿದೆಯಲ್ಲ, ಇದು ಸಾಮಾನ್ಯವಾಗಿ ಸೂರ್ಯನಿಂದ ಬರುವಂಥ ಬೆಳಕನ್ನು ಬಳಸ್ಕೊಂಡು ತನ್ನ ಆಹಾರವನ್ನು ಸಿಂಥಸೈಸ್ ಮಾಡಿಕೊಳ್ಳುತ್ತೆ. ಹೌದಲ್ವಾ? ಸೊ ಇಲ್ಲಿ ಒಂದು 2000 ಕಿಲೋ ಜೌಲ್ಸ್ನಷ್ಟು ಎನರ್ಜಿ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ 90% ಲಾಸ್ ಆಗಿ ಮೇಲ್ಭಾಗಕ್ಕೆ ಹೋಗೋದೆಷ್ಟು? 200 ಕಿಲೋ ಜೌಲ್ಸು. ಹೌದಾ? ಅಗೈನ್ ಇದರಲ್ಲಿ ಈ ಲೆವೆಲಿಂದ ಮತ್ತೆ ಇನ್ನೊಂದು ಲೆವೆಲ್ಗೆ ಹೋಗಬೇಕಾದ್ರೆ ನಾವು 90% ಲಾಸ್ ಆಗೋಗ್ಬಿಡುತ್ತೆ ಹೀಟ್ನ ರೂಪದಲ್ಲಿ. ರೆಸ್ಪಿರೇಷನ್ ಆಗಿರ್ಬೋದು, ಎಕ್ಸ್ಕ್ರೀಷನ್ ಆಗಿರ್ಬೋದು, ಇದೆಲ್ಲ. ಹೌದಾ? ಹಾಗೆ ಇಲ್ಲಿ ಎಷ್ಟು ಬರುತ್ತೆ? 20 ಕಿಲೋ ಜೌಲ್ಸ್ ಬರುತ್ತೆ. ಹಾಗೆ ಇಲ್ಲಿ 90% ಲಾಸ್ ಆಗಿ ಮತ್ತೆ ಮೇಲ್ಗಡೆ ಹೋಗೋಷ್ಟೊತ್ತಿಗೆ 20 ಕಿಲೋ ಜೌಲ್ಸ್ ಆಫ್ ಎನರ್ಜಿ ಉಳ್ಕೊಂಡಿರುತ್ತೆ. ಈ ರೀತಿಯಾಗಿ ಫ್ಲೋ ಆಫ್ ಎನರ್ಜಿ ಏನಿದೆಯಲ್ಲ, ಇದು ಯೂನಿಡೈರೆಕ್ಷನಲ್ ಆಗಿರುತ್ತೆ. ಮತ್ತು ಕೇವಲ 10% ಎನರ್ಜಿ ಅನ್ನೋದು ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಮತ್ತು ಎನರ್ಜಿ ಅನ್ನೋದು ಬೈ ಡೈರೆಕ್ಷನಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಹೌದಾ? ಈ ರೀತಿಯಾಗಿ ನಮ್ಮ ಪಿರಮಿಡ್ ಆಫ್ ಎನರ್ಜಿ ಏನಿದೆಯಲ್ಲ, ಅದು ಸಾಮಾನ್ಯವಾಗಿ ಅಪ್ರೈಟ್ ಆಗಿರೋದನ್ನು ನಾವು ಗಮನಿಸ್ಬೋದು. ಇಟ್ ಕ್ಯಾನ್ ನೆವರ್ ಬಿ ಇನ್ವರ್ಟೆಡ್ ಅಂತ ಹೇಳಿ. ಸರಿನಾ? ಕ್ವಿಕ್ಕಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ. ಈಗ ಪಿರಮಿಡ್ ಆಫ್ ನಂಬರ್ಸ್ನ ನೀವು ತಗೊಳ್ಳಿ. ಪಿರಮಿಡ್ ಆಫ್ ನಂಬರ್ನ ತಗೊಂಡಾಗ ಇಲ್ಲಿ ಪ್ರೊಡ್ಯೂಸರ್ಸ್ ಸಂಖ್ಯೆ ಎಷ್ಟಿದೆ? ಸಾಮಾನ್ಯವಾಗಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ನಲ್ಲಿ ಪ್ರೊಡ್ಯೂಸರ್ಸ್ಗಳು ತುಂಬ ಜಾಸ್ತಿ ಇದ್ದಾರೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಪ್ರೈಮರಿ ಕನ್ಸ್ಯೂಮರ್ಸ್ ಸ್ವಲ್ಪ ಕಡಿಮೆ ಇದ್ದಾರೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಇನ್ನೂ ಕಡಿಮೆ ಇದ್ದಾರೆ, ಟರ್ಷರಿ ಕನ್ಸ್ಯೂಮರ್ಸ್ ಇನ್ನೂ ಕಡಿಮೆ ಇದ್ದಾರೆ ಅಂತ ಹೇಳಿ. ಹೌದಾ? ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಈಗ ನಾವೇನಾದರೂ ಒಂದೇ ಒಂದು ಬಿಗ್ ಟ್ರೀಯನ್ನು ನಾವು ತೊಗೊಂಡಿದ್ವಿ ಅಂತ ಅಂದ್ಕೊಳ್ಳಿ. ಒಂದು ಬಿಗ್ ಟ್ರೀನ ಮೇಲೆ ಸಾಕಷ್ಟು ಇನ್ಸೆಕ್ಟ್ಸ್ಗಳು ಡಿಪೆಂಡ್ ಆಗಿದೆ, ಅದರ ಮೇಲೆ ಸಾಕಷ್ಟು ಇನ್ಸೆಕ್ಟ್ಸ್ಗಳು ಡಿಪೆಂಡ್ ಆಗಿದೆ.
ಸಾವಿರಾರು ಇರಬಹುದು. ಹಾಗಾಗಿ ಈ ಸಂದರ್ಭದಲ್ಲಿ ಅದು ಇನ್ವರ್ಟೆಡ್ ಆಗಿ ನಮಗೆ ಕಾಣಿಸುತ್ತೆ. ಇನ್ವರ್ಟೆಡ್ ಆಗಿ ಒಂದು ಟ್ರೀನ ಮೇಲೆ ಇನ್ಸೆಕ್ಟ್ಸ್ಗಳು ಡಿಪೆಂಡ್ ಆಗಿದೆ ಅಂತ ಹೇಳಿ. ಈಗ ಆ ಇನ್ಸೆಕ್ಟ್ಸ್ಗಳನ್ನೆಲ್ಲ ತಿನ್ನಲಿಕ್ಕೆ ಒಂದಷ್ಟು ಬರ್ಡ್ಸ್ಗಳಿದೆ ಅಂತ ಅಂದ್ಕೊಳ್ಳಿ, ಸರಿನಾ? ಆ ಬರ್ಡ್ಸ್ಗಳ ಸಂಖ್ಯೆ ಸಾಮಾನ್ಯವಾಗಿ ಕಡಿಮೆ ಆಗಿರುತ್ತೆ. ಹಾಗೆ ಅದಕ್ಕೆ ಆ ಸಣ್ಣ ಸಣ್ಣ ಬರ್ಡ್ಸ್ಗಳನ್ನ ತಿಂದು ಬದುಕೋದಕ್ಕೆ ಸಣ್ಣ ಸಣ್ಣ ಮತ್ತೆ ದೊಡ್ಡ ಲಾರ್ಜ್ ಬರ್ಡ್ಸ್ಗಳಿದೆ ಅಂತ ಇಟ್ಕೊಳ್ಳಿ. ಇಂಥ ಸಂದರ್ಭದಲ್ಲಿ ಪಿರಮಿಡ್ ಅಪ್ರೈಡ್ ಆಗಿಬಿಡುತ್ತೆ. ಹೌದಾ? ಅರ್ಥ ಆಗ್ತಿದೆಯಪ್ಪ? ಅದೇ ರೀತಿ ಪಿರಮಿಡ್ ಆಫ್ ಬಯೋಮಾಸ್ ಸಾಮಾನ್ಯವಾಗಿ ಅಪ್ರೈಟ್ ಆಗಿರುತ್ತೆ. ಉದಾಹರಣೆಗೆ ಫಾರೆಸ್ಟ್ ಎಕೋಸಿಸ್ಟಮ್ನಲ್ಲಿ ತಳಭಾಗದಲ್ಲಿ ಪ್ರೊಡ್ಯೂಸರ್ಸ್ಗಳ ಲೆವೆಲ್ನಲ್ಲಿ ಸಾಕಷ್ಟು ಬಯೋಮಾಸ್ ಇದೆ. ಒಂದು 800 ಟನ್ ಬಯೋಮಾಸ್ ಇದೆ. ಪ್ರೈಮರಿ ಕನ್ಸ್ಯೂಮರ್ಸ್ಗಳ ಹತ್ತಿರ ಸುಮಾರು 30 ಟನ್ ಬಯೋಮಾಸ್ ಇದೆ. ಅದಾದಮೇಲೆ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳ ಹತ್ರ ಇನ್ನೂ ಕಡಿಮೆ 10 ಟನ್ ಬಯೋಮಾಸ್ ಇದೆ. ಟರ್ಷರಿ ಕನ್ಸ್ಯೂಮರ್ ಹತ್ರ ಇನ್ನೂ ಕಡಿಮೆ 1 ಟನ್ ಬಯೋಮಾಸ್ ಇದೆ. ಈ ರೀತಿಯಾಗಿ ಬಯೋಮಾಸ್ ಅನ್ನೋದು ಕೂಡ ಅಪ್ರೇಟ್ ಆಗಿರಬಹುದು. ಕೆಲವು ಸಂದರ್ಭಗಳಲ್ಲಿ ಅದು ಇನ್ವರ್ಟೆಡ್ ಆಗಿರುತ್ತೆ. ಎಲ್ಲಿ? ಮುಖ್ಯವಾಗಿ ನಮ್ಮ ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ. ಅಲ್ಲಿ ಏನಾಗುತ್ತೆ, ಪ್ರೊಡ್ಯೂಸರ್ಸ್ಗಳ ಸಂಖ್ಯೆ, ಪ್ರೊಡ್ಯೂಸರ್ಸ್ಗಳ ಸೈಜ್ ಅನ್ನೋದು, ಪ್ರೊಡ್ಯೂಸರ್ಸ್ಗಳ ಹತ್ರ ಇರುವಂಥ ಬಯೋಮಾಸ್ ಕಡಿಮೆ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಆ ಪ್ರೈಮರಿ ಕನ್ಸ್ಯೂಮರ್ಸ್ಗಳ ಹತ್ರ ಬಯೋಮಾಸ್ ಜಾಸ್ತಿ ಇದೆ. ಆ ಸಣ್ಣ ಸಣ್ಣ ಮೀನುಗಳನ್ನು ತಿಂದು ಬದುಕು, ಅಂದರೆ ಸಣ್ಣ ಆ ಝೂಪ್ಲಕ ಪ್ರೈಮರಿ ಕನ್ಸ್ಯೂಮರ್ಸ್ಗಳನ್ನು ತಿಂದು ಬದುಕುವಂಥ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳ ಹತ್ರ ಇನ್ನೂ ಬಯೋಮಾಸ್ ಜಾಸ್ತಿ ಇದೆ. ಆ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳನ್ನು ತಿಂದು ಬದುಕುವಂಥ ಟರ್ಷರಿ ಕನ್ಸ್ಯೂಮರ್ಸ್ಗಳ ಹತ್ರ ಇನ್ನೂ ಬಯೋಮಾಸ್ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಆ ಪಿರಮಿಡ್ ಅನ್ನೋದು ಇನ್ವರ್ಟೆಡ್ ಆಗಿರುತ್ತೆ ಅಂತ ಹೇಳಿ ನೀವು ಗಮನಿಸಬೇಕು. ಪಿರಮಿಡ್ ಆಫ್ ಎನರ್ಜಿ ಈಸ್ ಆಲ್ವೇಸ್ ಅಪ್ರೈಟ್, ಸರಿನಾ? ಅದು ಇನ್ವರ್ಟೆಡ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಪ್ರೊಡ್ಯೂಸರ್ಸ್ಗಳ ಹತ್ರ ಯಾವಾಗಲೂ ಜಾಸ್ತಿ ಎನರ್ಜಿ ಇರುತ್ತೆ. ಕಂಪೇರ್ ಮಾಡಿದರೆ ಸೆಕೆಂಡ್ ಟ್ರೋಪಿಕ್ ಲೆವೆಲ್ಗೆ ಇನ್ನೂ ಎನರ್ಜಿ ಕಡಿಮೆ. ಯಾಕಂದರೆ ಕೇವಲ 10% ಮಾತ್ರ ಎನರ್ಜಿ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯ. ಹೌದಾ? ಇಲ್ಲಿ 10,000 ಕಿಲೋ ಜೌಲ್ಸ್ ಇದೆ, ಇಲ್ಲಿ 1000 ಇದೆ, ಇಲ್ಲಿ 100 ಇದೆ, ಇಲ್ಲಿ 10 ಇದೆ. ಈ ರೀತಿಯಾಗಿ ಅರ್ಥ ಆಗ್ತಿದೆಯಾ? ಈ ಎಕಲಾಜಿಕಲ್ ಪಿರಮಿಡ್ಸ್ಗಳಿಗೆ ಒಂದಷ್ಟು ಲಿಮಿಟೇಷನ್ಸ್ಗಳಿದೆ. ಈ ಎಕಲಾಜಿಕಲ್ ಪಿರಮಿಡ್ಸ್ಗಳು ಸಾಮಾನ್ಯವಾಗಿ ನಾವು ಡ್ರಾ ಮಾಡುವಾಗ ನಾವು ಏನು ಅಸ್ಯೂಮ್ ಮಾಡ್ತೀವಿ, ಅಲ್ಲಿ ಸಾಮಾನ್ಯವಾಗಿ ಒಂದು ಲೀನಿಯರ್ ಫುಡ್ ಚೈನನ್ನು ನಾವು ಲೀನಿಯರ್ ಸೀಕ್ವೆನ್ಸ್ ಇರುವಂಥ ಒಂದು ಫುಡ್ ಚೈನನ್ನು ಇಮ್ಯಾಜಿನ್ ಮಾಡ್ಕೊಳ್ತೇವೆ. ಬಟ್ ನೇಚರ್ನಲ್ಲಿ ಆ ರೀತಿ ಆಗೋಲ್ಲ. ಇಟ್ ಡಸ್ ನಾಟ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಅಲ್ಲಿ ಫುಡ್ ವೆಬ್ ಮಾತ್ರ ಕಾಣಿಸುತ್ತೆ. ಬಟ್ ನಮ್ಮ ಎಕಲಾಜಿಕಲ್ ಪಿರಮಿಡ್ಸ್ನಲ್ಲಿ ನಾವು ಫುಡ್ ವೆಬ್ಗೆ ಅಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾ ಇಲ್ಲ. ಇಟ್ ಡಸ್ ನಾಟ್ ಅಕಾಮಿಡೇಟ್ ಫುಡ್ ವೆಬ್, ವಿ ಓನ್ಲಿ ಕನ್ಸಿಡರ್ ಫುಡ್ ಚೈನ್. ಹಾಗೆ ಯಾವಾಗ ಒಂದೇ ಸ್ಪೀಷೀಸ್ ಬೇರೆ ಬೇರೆ ಟ್ರೋಪಿಕ್ ಲೆವೆಲ್ನಲ್ಲಿ ಇರುತ್ತೆ, ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಡು ನಾಟ್ ಅಕೌಂಟ್ ಫಾರ್ ದ ಸೇಮ್ ಸ್ಪೀಷೀಸ್ ಬಿಲಾಂಗಿಂಗ್ ಟು ಮೋರ್ ದ್ಯಾನ್ 1 ಟ್ರಾಪಿಕ್ ಲೆವೆಲ್. ಈಗ ನಾನು ಪ್ರೈಮರಿ ಕನ್ಸ್ಯೂಮರ್ ಆಗಿದ್ದಾಗ, ಪ್ರೈಮರಿ ಕನ್ಸ್ಯೂಮರ್ ಆಗಿ ನನ್ನ ಒಂದು ಎಕೋಸಿಸ್ಟಮ್ಲಿ ಎಷ್ಟು ಇರ್ಬೋದು, ಅಥವಾ ನನ್ನ ಬಳಿ ಎಷ್ಟು ಬಯೋಮಾಸ್ ಇರ್ಬೋದು. ನಾನು ಸೆಕೆಂಡರಿ ಕನ್ಸ್ಯೂಮರ್ಸ್ ಆದಾಗ ಏನಾಗಬಹುದು, ಅದು ಚೇಂಜ್ ಆಗಬಹುದಾ? ಸೆಕೆಂಡರಿ ಕನ್ಸ್ಯೂಮರ್ಸ್ಗಳಾಗಿ ಎಷ್ಟು ಜನ ನಾವು ಎಷ್ಟು ಜನ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳಾಗಿ ಆಹಾರ ತಿಂತಾ ಇರ್ಬೋದು, ಅಥವಾ ನಮ್ಮಲ್ಲಿ ಎಷ್ಟು ಬಯೋಮಾಸ್ ಇರ್ಬೋದು ಅಂಥ ಸಂದರ್ಭದಲ್ಲಿ. ಸೊ ಇದನ್ನೆಲ್ಲ ನಮ್ಮ ಪಿರಮಿಡ್ನಲ್ಲಿ ನಾವು ಅನಲೈಸಿಸ್ ಮಾಡಲಿಕ್ಕಾಗಲ್ಲ. ಹಾಗೆ ನಮ್ಮ ಎಕೋಸಿಸ್ಟಮ್ನಲ್ಲಿ ಇರುವಂಥ ಸ್ಯಾಪ್ರೋಫೈಟ್ಸ್ಗಳು, ಮುಖ್ಯವಾಗಿ ಡಿಕಾಂಪೋಸಿಷನ್ ನಡೆಸುವಂಥ ಈ ಸ್ಯಾಪ್ರೋಫೈಟ್ಸ್ಗಳಿಗೆ ನಮ್ಮ ಪಿರಮಿಡ್ಸ್ಗಳಲ್ಲಿ ಜಾಗ ಇಲ್ಲ. ನಮ್ಮ ಪಿರಮಿಡ್ಸ್ಗಳಲ್ಲಿ ನಾವು ಅದನ್ನು ಹೆಚ್ಚಾಗಿ ಕನ್ಸಿಡರ್ ಮಾಡಿಲ್ಲ. ಇವೊಂದಿಷ್ಟು ನಮ್ಮ ಎಕಲಾಜಿಕಲ್ ಪಿರಮಿಡ್ಸ್ಗಳ ಲಿಮಿಟೇಷನ್ಸ್ಗಳಾಯಿತು. ನಾನು ಬ್ರೀಫಾಗಿ ಸಮ್ಮರೈಸ್ ಮಾಡಿಬಿಟ್ಟಿದ್ದೀನಪ್ಪ ಕ್ವಿಕ್ಕಾಗಿ. ಈಗ KCT ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ಬಿಡೋಣ. ಮೊದಲಿಗೆ 20ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇದೆ. ಐಡೆಂಟಿಫೈ ದ ಪಾಸಿಬಲ್ ಲಿಂಕ್ ಇನ್ ದ ಫಾಲೋಯಿಂಗ್ ಫುಡ್ ಚೈನ್ ಅಂತ ಕೇಳಿದ್ದಾರೆ. ಪ್ಲಾಂಟ್ಸ್ಗಳು ಪ್ರೊಡ್ಯೂಸರ್ಸ್ಗಳನ್ನ ತಿಂದು ಇನ್ಸೆಕ್ಟ್ಸ್ ಬದುಕುತ್ತೆ. ಡ್ಯಾಶ್ M ಕೊಟ್ಟಿದ್ದಾರೆ. ಹಾವಿದೆ, ಈಗಲಿದೆ. ತುಂಬ ಸರಳ ಇದು. ನೀವು ಯಾರು ಯೋಚನೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ತುಂಬ ಈಸಿಯಾಗಿ ಹೇಳ್ಬಿಡ್ತೀರಾ. ಇನ್ಸೆಕ್ಟ್ಸ್ಗಳನ್ನ ತಿಂದು ಬದುಕೋದಕ್ಕೆ ಇಲ್ಲಿ ಸಾಮಾನ್ಯವಾಗಿ ನೋಡಿ, ಆ ರ್ಯಾಬಿಟ್ಟು, ವೂಲ್ಫು, ಫ್ರಾಗ್ ಅಂತ ಕೊಟ್ಟಿದ್ದಾರೆ. ಇಕ್ತಿಯೋಪಿಸ್ ಅಂತ ನಾವು ಕಲಿತೆ ಇಲ್ಲ, ಬೇಡ ಬಿಡಿ, ಸರಿನಾ? ವೂಲ್ಫ್ ಅಂತೂ ಇದು ಅಲ್ವೇ ಇಲ್ಲ. ಯಾಕಂದರೆ ವೂಲ್ಫ್ ಇದು ಸಾಮಾನ್ಯವಾಗಿ ಸೆಕೆಂಡರಿ ಕನ್ಸ್ಯೂಮರ್ ಆಗಿರುತ್ತೆ. ಹೌದಲ್ವಾ? ಸೆಕೆಂಡರಿ ಕನ್ಸ್ಯೂಮರ್ ಆಗಿರುತ್ತೆ. ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗೋದೇನು ಗೊತ್ತಾ? ಈ ರ್ಯಾಬಿಟ್ಟು ಮತ್ತು ಫ್ರಾಗು. ಈ ರ್ಯಾಬಿಟ್ಟು ಸಾಮಾನ್ಯವಾಗಿ ಕೆಲವೊಮ್ಮೆ ಸಸ್ಯಗಳನ್ನು ತಿಂತಾ ಇರಬಹುದು, ಅಥವಾ ಇಲಿಗಳನ್ನು ತಿಂತಾ ಇರ್ಬೋದು, ಅಂದರೆ ಸಣ್ಣದಾದ ಇನ್ಸೆಕ್ಟ್ಗಳನ್ನು ತಿನ್ಬೋದು ಅಂತ ನಾವು ಯೋಚನೆ ಮಾಡ್ಬೋದಲ್ವ. ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅದು ಬಿಟ್ಟರೆ ನಮಗೆ ಗೊತ್ತು ರ್ಯಾಬಿಟ್ ಈಗ ಹರ್ಬಿವೋರ್ ಅಂಥೇಳಿ. ರ್ಯಾಬಿಟ್ ಸಾಮಾನ್ಯವಾಗಿ ಪ್ಲಾಂಟ್ಸ್ಗಳನ್ನು ತಿಂದು ಬದುಕುತ್ತೆ. ಹೌದಲ್ವಾ? ಮೇ ನಾಟ್ ಈಟ್ ಇನ್ಸೆಕ್ಟ್ಸ್ ಡೈರೆಕ್ಟ್ಲಿ. ಸೊ ಹಾಗಾಗಿ ಇಲ್ಲಿ ಫ್ರಾಗ್ ಇಸ್ ದ ರೈಟ್ ಆನ್ಸರ್. ಆದರೆ ಫ್ರಾಗ್ ಇದೆ, ಇನ್ಸೆಕ್ಟ್ಸ್ಗಳನ್ನು ತಿಂದು ಬದುಕುತ್ತೆ. ಹೌದಲ್ವಾ? ತುಂಬ ಸಿಂಪಲ್. ಓಕೆ. ದ ಅಮೌಂಟ್ ಆಫ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಕ್ಯಾಪ್ಚರ್ಡ್ ಬೈ ಪ್ಲಾಂಟ್ಸ್. ಈಗ ಅಮೌಂಟ್ ಆಫ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ PAR ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ ಒಂದು ಶಾರ್ಟ್ ವಿಡಿಯೋದಲ್ಲಿ. ಇನ್ನೂ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಸೂರ್ಯನ ಬೆಳಕಿನ 50% ಮಾತ್ರ ಫೋಟೋಸಿಂಥೆಟಿಕಲಿ ಆಕ್ಟಿವ್.
ಅದನ್ನು ನಾವು ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ PAR ಅಂತ ಹೇಳಿ ಗುರುತಿಸ್ತೇವೆ. ಸೊ ಹೀಗೆ ಆ PAR ಸಸ್ಯದ ಎಲೆಗಳ ಮೇಲೆ ಬಿದ್ದರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಸಸ್ಯಗಳು ಫೋಟೋಸಿಂಥಸಿಸ್ನಲ್ಲಿ ಬಳಸ್ಕೊಳ್ತಾ ಇದೆ? ಪ್ರತಿಶತ ಸುಮಾರು 2-10% ಸನ್ಲೈಟನ್ನು ಮಾತ್ರ ಆ ಸಸ್ಯಗಳು ತಮ್ಮ ಫೋಟೋಸಿಂಥಸಿಸ್ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ತಾ ಇದೆ. ಇಟ್ ಈಸ್ ನಾಟ್ ಅಬ್ಸಲ್ಯೂಟ್ಲಿ 10%, 2-10% ಒಳಗಡೆ ಇರಬಹುದು ಅಂತ ಹೇಳಿ. ಓಕೆನಾ? ನಾಟ್ 60-70%, ನಾಟ್ 30-20%, ನಾಟ್ 12-20%. ಸರಿನಾ? ಹಾಗೆ ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಫ್ಲೋ ಆಫ್ ಎನರ್ಜಿ ಬಿಟ್ವೀನ್ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಫುಡ್ ಚೈನ್. ನಮಗೆ ಗೊತ್ತಿರೋ ಹಾಗೆ ಈಗ ಎನರ್ಜಿ ಫ್ಲೋ ಈಸ್ ಯೂನಿಡೈರೆಕ್ಷನಲ್. ಇದು ಕರೆಕ್ಟ್ ಸ್ಟೇಟ್ಮೆಂಟಾ? ಕರೆಕ್ಟು. ಅವ್ರು ಏನು ಕೇಳ್ತಾ ಇದ್ದಾರೆ? ಎಲ್ಲೋಯ್ತಪ್ಪ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಗ್ರೀನ್ ಪ್ಲಾಂಟ್ಸ್ ಕ್ಯಾಪ್ಚರ್ ಅಬೌಟ್ 10% ಆಫ್ ಸೋಲಾರ್ ಎನರ್ಜಿ ದಟ್ ಫಾಲ್ಸ್ ಆನ್ ದ ಲೀವ್ಸ್. ಈಗ ಇಲ್ಲಿ ನಾವು ಏನು ಕಲ್ತ್ವಿ? 2%, 2-10% ಆಗಿರಬಹುದು ಅಂಥೇಳಿ. ಅಬ್ಸಲ್ಯೂಟ್ಲಿ 10% ಅಂತ ಹೇಳಿದ್ರೆ ಓಕೆ, ಇಟ್ ಮೈಟ್ ಸೀಮ್ ಕರೆಕ್ಟ್. ಲೆಟ್ ಸಿ. ಈಚ್ ಟ್ರಾಪಿಕ್ ಲೆವೆಲ್ ಲೂಸಸ್ ಸಮ್ ಅಮೌಂಟ್ ಆಫ್ ಎನರ್ಜಿ ಆಸ್ ಹೀಟ್ ಟು ದ ಎನ್ವಿರಾನ್ಮೆಂಟ್. ಹೌದು, ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟೇನೆ. ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಎನರ್ಜಿ ಫ್ಲೋ ಆಗುವಾಗ 90% ಆಫ್ ಎನರ್ಜಿ ಈಸ್ ಲಾಸ್ಟ್. ಹೌದಲ್ವಾ? 90 ಹೌದು. ಸಮ್ ಅಮೌಂಟ್ ಆಫ್ ಎನರ್ಜಿ ಅಂತ ಹೇಳಿದರೆ ಓನ್ಲಿ 10% ಆಫ್ ಎನರ್ಜಿ ಈಸ್ ಬೀಯಿಂಗ್ ಟ್ರಾನ್ಸ್ಫರ್. 10% ಲಾದಲ್ಲಿ ನಾವು ಕಲ್ತಿದ್ದೇವೆ. ದ ಅಮೌಂಟ್ ಆಫ್ ಎನರ್ಜಿ ಅವೈಲಬಲ್ ಅಟ್ ಈಚ್ ಟ್ರಾಪಿಕ್ ಲೆವೆಲ್ ಈಸ್ 10% ಆಫ್ ಪ್ರೀವಿಯಸ್ ಟ್ರಾಪಿಕ್ ಲೆವೆಲ್. ಎಸ್, ಇದು ಕೂಡ ಕರೆಕ್ಟ್. ಇಲ್ಲಿ ನಮಗೆ ತುಂಬ ಕನ್ಫ್ಯೂಸಿಂಗ್ ಅಂತ ಅನ್ಸೋದು ಏನು ಗೊತ್ತಾ? ಸೊ ಸೆಕೆಂಡ್ ಆಪ್ಷನ್ ಬಿ ಏನಿದೆಯಲ್ಲ, ಇದು ಕನ್ಫ್ಯೂಸಿಂಗ್ ಅನ್ನಿಸ್ತಾ ಇದೆ. ಲೆಟ್ ಸಿ, ಅದು ಕರೆಕ್ಟ್ ಇರ್ಬೋದಾ ಏನು ಅಂತ ನೀವು ಕಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ಆಪ್ಷನ್ ಬಿ ಈಸ್ ರೈಟ್ ಆರ್ ರಾಂಗ್? ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. 22ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಮ್ಯಾಚ್ ದ ಕಾಲಮ್ 1 ಕಾಲಮ್ ವಿತ್ ಕಾಲಮ್ 2 ಅಂತ ಕೇಳಿದ್ದಾರೆ ಕರೆಕ್ಟ್ ಕಾಂಬಿನೇಷನ್ ಜೊತೆಗೆ. ಇಲ್ಲಿ ಕಾಲಮ್ 1ನಲ್ಲಿ ಕೊಟ್ಟಿರುವಂಥ ಒಂದಷ್ಟು ಪದಗಳನ್ನು ನೀವು ಗಮನಿಸ್ತಾ ಹೋಗಿ. ಸರಿನಾ? ಇಲ್ಲಿ ನಾವು ತುಂಬ ಸ್ಪೆಸಿಫಿಕ್ ಆಗಿ ನಾವು ಕಲಿಬೇಕಾದ್ರೆ ಡಿಟ್ರಾಯ್ಟಿವ್ ವರ್ಡ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ, ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ, ಸ್ಟ್ಯಾಂಡಿಂಗ್ ಸ್ಟೇಟ್ ಇದನ್ನು ನಾವು ಕಲ್ತ್ಕೊಂಡ್ವಾ ಅಥವಾ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ನ ಮರ್ತು ಹೋದ್ನ ನನಗೆ ಗೊತ್ತಿಲ್ಲ. ಈಗ ಪಯನಿಯರ್ ಸ್ಪೀಸೀಸು, ಸ್ಟ್ಯಾಂಡಿಂಗ್ ರೇಟ್ ಇದನ್ನು ಸ್ಪೆಸಿಫಿಕ್ ಆಗಿ ನಾವು ನಮ್ಮ ಕರೆಂಟ್ ಸಿಲೆಬಸ್ನಲ್ಲಿ ನಾವು ಕಲ್ತಿಲ್ಲ. ಹಿಂದಿನ ಸಿಲೆಬಸ್ನಲ್ಲಿ ಇದ್ದಿದ್ದು. ನಮಗೆ ಗೊತ್ತಿರೋದೇನು? ಡಿಟ್ರಾಯ್ಟಿವ್ ವರ್ಡ್ಸ್ ಏನು ಮಾಡುತ್ತೆ ಅಂತ ನಾವು ನೋಡ್ಬಿಡೋಣ. ಓಕೆನಾ? ಡಿಟ್ರಾಯ್ಟಿವ್ ವರ್ಡ್ಸ್ಗಳ ಕೆಲಸ ಏನು? ಆರ್ಗ್ಯಾನಿಕ್ ಮಟೀರಿಯಲನ್ನು ಬ್ರೇಕ್ ಡೌನ್ ಮಾಡೋದು. ಬ್ರೇಕ್ ಡೌನ್ ಡಿಟ್ರಾಯ್ಟಸ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್. ಸೊ 3 ಈಸ್ ಈಕ್ವಲ್ ಟು ಎಸ್. 3 ಈಸ್ ಈಕ್ವಲ್ ಟು ಎಸ್ ಎಷ್ಟಿದೆ ನೋಡಿ? ಇಲ್ಲೊಂದಿದೆ, ಇಲ್ಲೊಂದಿದೆ. ಇದೆರಡು ಎಕ್ಸ್ಕ್ಲೂಡ್ ಆಗೋಯ್ತು ನಮ್ಗೆ ಈಗಾಗಲೇ, ಬೇಡವೇ ಬೇಡ. ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಹೇಳಿದರೆ ಏನು? ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಹೇಳಿದರೆ ದ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್, ಅಮೌಂಟ್ ಆಫ್ ಲಿವಿಂಗ್ ಮಟೀರಿಯಲ್ ಅಥವಾ ಬಯೋಮಾಸ್ ಅವೈಲಬಲ್ ಅಟ್ ಈಚ್ ಟ್ರಾಪಿಕ್ ಲೆವೆಲ್ ಅಟ್ ಗಿವನ್ ಟೈಮ್. ಈಗ ಮಾಸ್ ಆಫ್ ಲಿವಿಂಗ್ ಮಟೀರಿಯಲ್ ಅಟ್ ಗಿವನ್ ಟೈಮ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಹೇಳಿ. ಸೊ 4 ಈಸ್ ಈಕ್ವಲ್ ಟು ಪಿ. 4 ಈಸ್ ಈಕ್ವಲ್ ಟು ಪಿ ಎಲ್ಲಿದೆ? ಇಲ್ಲಿದೆ. ನಮಗೆ ಆನ್ಸರ್ ಸಿಕ್ತು. ಹೌದಾ? ಸೊ 4 ಈಸ್ ಈಕ್ವಲ್ ಟು ಕ್ಯೂ ಅಲ್ಲ. ಹೌದಾ? ಕರೆಕ್ಟ್ ಅಲ್ವಪ್ಪ? ಈಗ ಪಯನಿಯರ್ ಸ್ಪೀಷೀಸ್ ಅಂತ ಹೇಳಿದ್ರೆ ಸ್ಪೀಷೀಸ್ ದಟ್ ಇನ್ವೇಡ್ ಬೇರ್ ಏರಿಯಾ. ಓಕೆನಾ? ಇದು ನಮ್ಮ ಸಿಲೆಬಸ್ನಲ್ಲಿ ಈಗ ಇಲ್ಲ, ಮುಗಿದೋಗ್ಬಿಟ್ಟಿದೆ. ಹಾಗಾಗಿ ಓಕೆನಾ? ಸೊ ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ ಹೇಳಿದ್ರೆ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ದ ಸಾಯಿಲ್ ಅಟ್ ಗಿವನ್ ಟೈಮ್ ಅಂತ ಹೇಳಿ. ಓಕೆನಾ? ರೈಟ್. ದ ಆನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಫ್ ಬಯೋಸ್ಫಿಯರ್ ಈಸ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬಿಲಿಯನ್ ಅಂತ ಕಲ್ತ್ಕೊಂಡ್ವಿ? ಅಕ್ವಾಟಿಕ್ದು 55 ಬಿಲಿಯನ್ನು, ಟೆರೆಸ್ಟ್ರಿಯಲ್ದು 115 ಬಿಲಿಯನ್ನು. ಎರಡನ್ನ ಸೇರಿಸಿದ್ರೆ 170 ಬಿಲಿಯನ್ ಟನ್ಸು. 2 ಆನ್ಸರ್ ಕೊಟ್ಬಿಟ್ಟಿದ್ದೀನಿ ನಾನಿಲ್ಲಿ. 2 ಆನ್ಸರ್ ಇದೆಯಾ? ಓಕೆ, 2 ಆನ್ಸರ್ ಆಗಿಬಿಟ್ಟಿದೆ, ಸಾರಿ. ಇರಲಿ. 170 ಬಿಲಿಯನ್ ಟನ್ನು ಅಪ್ರಾಕ್ಸಿಮೇಟ್ಲಿ. ಟೆರೆಸ್ಟ್ರಿಯಲ್ದು 115. ನಾನಲ್ಲಿ 115 ಮಾಡೋಕ್ಕೆ ಹೋಗಿ 170 ಆಗಿಬಿಟ್ಟಿದೆ, ಸಾರಿ. ಅಪ್ರಾಕ್ಸಿಮೇಟ್ಲಿ 170 ಬಿಲಿಯನ್ ಟನ್ನು. ಚೂಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡಿಕಾಂಪೋಸಿಷನ್. ಡಿಕಾಂಪೋಸಿಷನಲ್ಲಿ ಮೊದಲನೇ ಸ್ಟೆಪ್ಪು ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟೇಷನ್ ಇದೆಯಾ? ಎಲ್ಲ ಫ್ರಾಗ್ಮೆಂಟೇಷನ್ ಇದೆ. ಫ್ರಾಗ್ಮೆಂಟೇಷನ್ ಆದಮೇಲೆ ಏನಾಗುತ್ತೆ? ಲೀಚಿಂಗ್. ಲೀಚಿಂಗ್ ಆದಮೇಲೆ ಏನಾಗುತ್ತೆ?
ಎಂಜೈಮ್ಯಾಟಿಕ್ ಆಕ್ಷನ್ ನಡೆದು ಕೆಟಬಾಲಿಸಮ್ ಆಗ್ತಾ ಇದೆ. ಬ್ಯಾಕ್ಟೀರಿಯಲ್ ಮತ್ತು ಫಂಗಲ್ ಎಂಜೈಮ್ಯಾಟಿಕ್ ಆಕ್ಷನ್ ನಡೀತಾ ಇದೆ, ಕೆಟಬಾಲಿಸಮ್. ಈ ಮೂರು ಪ್ರೋಸೆಸ್ಗಳು ಫ್ರಾಗ್ಮೆಂಟೇಷನ್ನು, ಲೀಚಿಂಗು, ಕೆಟಬಾಲಿಸಮ್ಮು ಆದ ನಂತರ ಏನಾಗುತ್ತೆ, ಹ್ಯೂಮಸ್ ಫಾರ್ಮ್ ಆಗುತ್ತೆ, ಹ್ಯೂಮಿಫಿಕೇಷನ್ ಆಗುತ್ತೆ. ಅದಾದಮೇಲೆ ಮಿನರಲೈಸೇಷನ್ ಆಗೋದು. ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸರಿನಾ? ಇನ್ಯಾವುದು ಕರೆಕ್ಟ್ ಇದೆ? ಇಲ್ಲಿ ಇದೊಂದು ಈ ಕಡೆ ಉಲ್ಟಾ ಆಗ್ಬಿಟ್ಟಿದೆ. ಸೊ ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು, ಇದು ಫೋರ್ತು, ಇದು ಫಿಫ್ತ್ ಸ್ಟೆಪ್ಪು. ಮೇಜರ್ ಪ್ರೋಸೆಸ್ಗಳು. ಇದನ್ನು ಮರಿಬಾರ್ದು. ಸರಿನಾ? ತುಂಬ ಕ್ವಿಕ್ಕಾಗಿ ಬ್ರೀಫಾಗಿ ನಾನು ಡಿಸ್ಕಸ್ ಮಾಡಿ ತುಂಬ ಬ್ರೀಫಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಒನ್ ಶಾರ್ಟ್ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕ್ವೆಶನ್ಸ್ಗಳ ಅನಾಲಿಸಿಸನ್ನು ನಾನು ಮಾಡಿದ್ದೀನಿ. ಅಂದರೆ ಎಲ್ಲ ಕಾನ್ಸೆಪ್ಟ್ಗಳ ಅನಾಲಿಸಿಸ್ ನಾನು ಮಾಡಿಕೊಟ್ಟಿದ್ದೀನಿ. ಒಂದು ಸರ್ತಿ ಓದಿ. ಚೂಸ್ ವಿತ್ ರೆಸ್ಪೆಕ್ಟ್ ಟು ಲಿಮಿಟೇಷನ್ಸ್ ಆಫ್ ಎಕಲಾಜಿಕಲ್ ಪಿರಮಿಡ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಅಗೇನ್ ಇದು ಕೂಡ 25ರಲ್ಲಿ ಕೇಳಿರುವಂಥ ಪ್ರಶ್ನೆ, ಇಂದಿನದು 25ರಲ್ಲಿ ಕೇಳಿರುವಂಥ ಪ್ರಶ್ನೆ, ರೀಸೆಂಟಾಗಿ ನಡೆದಿರುವಂಥ KCT ಎಕ್ಸಾಮ್. ಇಟ್ ಡಸ್ ನಾಟ್ ಟೇಕ್ ಇನ್ ಟು ಅಕೌಂಟ್ ಆಫ್ ದ ಸೇಮ್ ಸ್ಪೀಷೀಸ್ ಬಿಲಾಂಗಿಂಗ್ ಟು 2 or more ಟ್ರಾಪಿಕ್ ಲೆವೆಲ್. ಎಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಹೌದು, ಇದು ಕೂಡ ಕರೆಕ್ಟ್ ಇದೆ. ಓಕೆ. ಇಟ್ ಅಸ್ಯೂಮ್ಸ್ ಅ ಸಿಂಪಲ್ ಫುಡ್ ಚೈನ್, ಸಮಥಿಂಗ್ ದಟ್ ಆಲ್ಮೋಸ್ಟ್ ನೆವರ್ ಎಕ್ಸಿಸ್ಟೆಡ್ ಇನ್ ನೇಚರ್. ಎಸ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಅಂತ ಹೇಳಿದ್ರೆ ಇಟ್ ಸಿಂಪ್ಲಿ ಅಸ್ಯೂಮ್ಸ್ ದ ಸಿಂಪಲ್ ಫುಡ್ ಚೈನ್. ನೇಚರ್ನಲ್ಲಿ ಇಲ್ಲದೆ ಇರೋದನ್ನು ಅಸ್ಯೂಮ್ ಮಾಡಿಕೊಂಡು ನಾವು ಇದು ಮಾಡ್ತೇವೆ, ಹೌದಲ್ವಾ? ಇಟ್ ಅಕಾಮಡೇಟ್ ಸ್ಯಾಪ್ರೋಫೈಟ್ಸ್. ಇಟ್ ಡಸ್ ನಾಟ್ ಅಕಾಮಡೇಟ್ ಸ್ಯಾಪ್ರೋಫೈಟ್ಸ್. ಇಟ್ ಡಸ್ ನಾಟ್ ಅಕಾಮಡೇಟ್ ಅ ಫುಡ್ ವೆಬ್. ಇಟ್ ಡಸ್ ನಾಟ್ ಅಕಾಮಡೇಟ್ ಅ ಫುಡ್ ವೆಬ್. ಅಂದರೆ ಫುಡ್ ವೆಬ್ಬನ್ನು ಕನ್ಸಿಡರ್ ಮಾಡಲ್ಲ, ಹೌದಲ್ವಾ? ಸ್ಯಾಪ್ರೋಫೈಟ್ಸನ್ನು ಕನ್ಸಿಡರ್ ಮಾಡಿಲ್ಲ, ಫುಡ್ ವೆಬ್ಬನ್ನು ಕನ್ಸಿಡರ್ ಮಾಡಿಲ್ಲ. ಬದಲಿಗೆ ನಾವು ಸಿಂಪಲ್ ಫುಡ್ ಚೈನನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ, ಹೌದಾ? ಹಾಗೆ ಆ ಒಂದೇ ಸ್ಪೀಷೀಸ್ ಏನಾದರೂ ಬೇರೆ ಬೇರೆ ಟ್ರಾಫಿಕ್ ಲೆವೆಲ್ ಇದ್ದರೆ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಸೊ ಆಪ್ಷನ್ ಎ ಆ್ಯಂಡ್ ಬಿ ಈಸ್ ಕರೆಕ್ಟ್. ಎಲ್ಲಿದೆ? ಆಪ್ಷನ್ ಸಿ. ನೋಡಿ, ಅದೇ ನೀವು 2-3 ಸತಿ ಓದ್ಬಿಟ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸರಿನಾ? ಓಕೆ, ರೈಟ್. ಸೊ ಇಲ್ಲಿಗೆ ನಿಮ್ಮ KCT ಎಕ್ಸಾಮಿನೇಷನಲ್ಲಿ 5 ವರ್ಷದ ಅವಧಿನಲ್ಲಿ ನಮ್ಮ ಕರೆಂಟ್ ಸಿಲೆಬಸ್ನಲ್ಲಿ ಇರುವಂಥ ಕಾನ್ಸೆಪ್ಟ್ಸ್ಗಳ ಮೇಲೆ ಕೇಳಿದ್ದಂಥ ಕ್ವೆಶನ್ಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ಕ್ವೆಶನ್ಸ್ಗಳು, ಈ ಕಾನ್ಸೆಪ್ಟ್ಸ್ಗಳೆಲ್ಲ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ, ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸರಿನಾ? ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಚಾಪ್ಟರ್ನೊಂದಿಗೆ ಹೊಸ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಬೇಕು? ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿರಬೇಕು. ಕಾಲೇಜ್ಗೆ ಹೋಗಬೇಕು, ಪಾಠ ಕೇಳಬೇಕು, ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ನಿದ್ದೆನೂ ಮಾಡಬೇಕು, ಊಟನೂ ಮಾಡಬೇಕು, ಹೌದಾ? ಹಾಗೆ ನಿಮ್ಗೆ ಸಾಧ್ಯ ಆದಾಗೆಲ್ಲ ನಿಮಗೇನು ಅನಿಸುತ್ತೆ ಅದನ್ನು ಕೂಡ ನೀವು ನನಗೆ ತಿಳಿಸ್ಬೇಕು. ಅರ್ಥ ಆಯಿತು, ಅರ್ಥ ಆಗಿಲ್ಲ, ಇಷ್ಟ ಆಗ್ತಿದೆ, ಇಷ್ಟ ಆಗ್ತಿಲ್ಲ, ಏನು ಅನ್ನಿಸ್ತಾ ಇದೆ ನಿಮಗೆ ನಾವು ಮಾಡ್ತಿರೋ ಈ ವೀಡಿಯೋಸ್ಗಳಿಂದ ಅಥವಾ ನಮ್ಮ ಕೆಲಸದಿಂದ ನಿಮಗೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನಾದರೂ ತಿಳಿಸಿ ನನಗೆ. ಸರಿನಾ? ಓಕೆ ದೆನ್, ಟೇಕ್ ಕೇರ್, ಬಾಯ್.